Hi, hello dear students. Welcome to SPUC Coaching Center Vijaypura. Today we shall discuss concern to the PUC2 biology. So live class the ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೋಸ್ಟ್ ವಂಡರ್ಫುಲ್ ಕ್ಲಾಸ್ ಬಗ್ಗೆ ಇವತ್ತಿನ ಕ್ಲಾಸಿಗೆ ತಗೊಂಡಿರುತ್ತೆ. ಸೊ ಅದಕ್ಕೆ ಇದರ ಯಾರ್ಯಾರು ಲೈವ್ ದಾಗಿದ್ದಿರಲ್ಲ, ಸೊ ಇದರ ಲಿಂಕ್ ನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ಟಾರ್ಗೆಟ್ 70 ಔಟ್ ಆಫ್ 70 ಇನ್ 2020. ಸೊ 7 ಒಳಗಡೆ ಯಾವ ತರ ನೀವು 70 ಔಟ್ ಆಫ್ 70 ನ ಸ್ಕೋರ್ ಮಾಡ್ಕೋಬೇಕು ಅನ್ನಕ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತಗೊಳಂತ. ಸೊ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿ ಬರ್ತಾ ಇದ್ರೆ ಎಸ್ ಅಂತೇಳಿ. ಎಸ್. ಸೊ ಯಾವ್ದಾದ್ರು ಟೆಕ್ನಿಕಲ್ ಇಶ್ಯೂಸ್ ಆದ್ರ ಸೊ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ರಿ, ಸೊ ದಟ್ ವಿ ಶಾಲ್ ಮೇಕ್ ದಟ್ ಕರೆಕ್ಷನ್. ಸೊ ಕರೆಕ್ಟ್ ಆಗಿ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆನಾ? ಸೊ ಜಸ್ಟ್ ಎಸ್ ಅಂತೇಳಿ ಮೆಸೇಜ್ ಮಾಡ್ರಿ, ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಲೈವ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ 70 ಔಟ್ ಆಫ್ 70 ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಇನ್ ಬಯಾಲಜಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಿಮಿಲರ್ಲಿ ನೆಕ್ಸ್ಟ್ ಸಬ್ಸಿಕ್ವೆಂಟ್ಲಿ ವಿ ಶಾಲ್ ಟೇಕ್ ದಿ ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ, ನೆಕ್ಸ್ಟ್ ಫಿಸಿಕ್ಸ್. ಸೊ ಒಟ್ಟಿನಲ್ಲಿ ನಿಮ್ಗೆ ಲೈವ್ ಕ್ಲಾಸ್ ದಿಂದ ದಿ ಬೆಸ್ಟ್ ವೇದೊಳಗಡೆ ಯೂಸ್ ಆಗಂಗ ಡಿಸ್ಕಷನ್ ತಗೋಣ. ಲೆಟ್ಸ್ ಗೆಟ್ ಇನ್ ಟು ದಿ 70 ಟಾರ್ಗೆಟ್ ಬಯಾಲಜಿ. ಸೊ 70 ಔಟ್ ಆಫ್ 70 ಇನ್ 2027 ಎಕ್ಸಾಮಿನೇಷನ್. ಲೆಟ್ಸ್ ಗೆಟ್ ಇನ್ ಟು ದ ಸೊ ಡಿಸ್ಕಷನ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಇಲ್ಲಿದೆಲ್ಲ ಕಂಟೆಂಟ್ ನ ಯುಟಿಲೈಸೇಷನ್ ತಗೋರಿ. ಕೋರ್ಸ್, ಪ್ಲೇ ಲಿಸ್ಟ್, ನೆಕ್ಸ್ಟ್ ವಿಡಿಯೋಸ್ ಅಂತೇಳಿ ಮೆನಿ ಮೋರ್ ಡಿಸ್ಕಷನ್ ಆಲ್ರೆಡಿ ಸೊ ಡನ್ ಇನ್ ಲಾಸ್ಟ್ ಇಯರ್. ಸೊ ಅದ್ರದ್ದೆಲ್ಲದ್ದು ಬೆಸ್ಟ್ ಯೂಸ್ ಆಗೈತಿ 2026 ಎಕ್ಸಾಮ್ಸ್ಗೆ. ಸೊ ಸೇಮ್ ಕಂಟೆಂಟ್ ಯು ಕ್ಯಾನ್ ಯುಟಿಲೈಸ್ ಫಾರ್ ದಿ 2027 ಎಕ್ಸಾಮ್ ಆಲ್ಸೋ, ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಯುವರ್ ಫ್ರೆಂಡ್ಸ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಲೆಟ್ಸ್ ಗೆಟ್ ಇನ್ ಟು ದ ಡಿಸ್ಕಷನ್. ಸೊ ಇದರದ್ದು PDF ನ ನಮ್ದು SPUC ಆ್ಯಪ್ ಏನಿದೆಯಲ್ಲ, ಇಲ್ಲಿ QR ಕೋಡ್ ಕೊಡಲಾಗಿದೆ ನೋಡ್ರಿ, ಅದ್ರೊಳಗಡೆ ಅಪ್ಲೋಡ್ ಮಾಡ್ತದ. ಸೊ ಅಲ್ಲಿಂದ ನೀವು ಸೊ ಎಟ್ ಫ್ರೀ ಆಫ್ ಕಾಸ್ಟ್ ಯು ಕ್ಯಾನ್ ಗೆಟ್ ದಿಸ್ ಒನ್. ನೆಕ್ಸ್ಟ್ ಆಲ್ರೆಡಿ ನೀವು ವಾಚ್ ಮಾಡ್ತಾ ಇದ್ದಿರಲ್ಲ ಯೂಟ್ಯೂಬ್ ಚಾನಲ್, ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಟೆಲಿಗ್ರಾಮ್ ಚಾನಲ್ದಾಗ ಮತ್ತೆ SPUC ಆ್ಯಪ್ದೊಳಗಡೆ ಸೊ ಇದ್ರ PDF ಹಾಕಿರ್ತದ. ಸೊ ಕ್ಲಾಸ್ ಮುಗಿದ ಬಳಿಕ ಸೊ ಅದಕ್ಕೆ ಅಲ್ಲಿಂದ ಎಲ್ಲರೂ ಯೂಸ್ ತಗೊಳ್ರಿ. ಲೆಟ್ಸ್ ಗೆಟ್ ಇನ್ ಟು ದಿ ಡಿಸ್ಕಷನ್. ಸೊ ಟೋಟಲ್ ಆಗಿ ಬಯಾಲಜಿದೊಳಗಡೆ ಎಷ್ಟು ಚಾಪ್ಟರ್ಸ್ ಇದಾವೆ ಸರ್ ಅಂದ್ರೆ ಟೋಟಲ್ ಕನ್ಸರ್ನ್ ಟು ದಿ PUC2 ಬಯಾಲಜಿ 13 ಚಾಪ್ಟರ್ಸ್ ಆರ್ ದೇರ್. ಸೊ 13 ಚಾಪ್ಟರ್ಸ್ ಇದಾವೆ ಕಂಪ್ಲೀಟ್ ಆಗಿ. ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತಗೋಣಂತ. ಒಂದೇ ದಿನದಾಗ ಎಲ್ಲಾನು ಹೇಳಕ್ಕಾಗಂಗಿಲ್ಲ. ಯಾಕ್ರಿ ಸರ್ ಅಂತಂದ್ರೆ ಸೊ ಯು ಆರ್ ದಿ ಬಿಗಿನರ್. ಆಲ್ರೆಡಿ ವೆಕೇಶನ್ ದಾಗ ಕಲ್ತವ್ರಿಗೆ ಒಂದು ಐಡಿಯಾ ಇರ್ತೈತಿ. ಇನ್ನು ಯಾರು ವೆಕೇಶನ್ದೊಳಗೆ ಒಟ್ಟ ಕಲ್ತಿಲ್ಲಲ್ಲ, ಸೊ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿದಾವ ನಮ್ಮಲ್ಲಿನು. ಸೊ ಅದ್ರದ್ದು ಡಿಸ್ಕಷನ್ ಮಾಡೋಣಂತ ಲೇಟರ್. ಸೊ ಇವಾಗ ಫಸ್ಟ್ 13 ಚಾಪ್ಟರ್ಸ್ ಯಾವ್ಯಾವ ಅನ್ನೋದು ಟೈಟಲ್ ನ 1 or 2 minutes ಒಳಗಡೆ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಚಾಪ್ಟರ್ ವೈಸ್ ವಿ ಶಾಲ್ ಡಿಸ್ಕಸ್ ಹೌ ಟು ಸ್ಕೋರ್ 70 ಔಟ್ ಆಫ್ 70 ಇನ್ 2027 ಎಕ್ಸಾಮ್. ಸೊ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದೆ ಆದ್ರೆ ನಿಮಗೆ 1000% ಗ್ಯಾರಂಟಿ ಕೊಡ್ತೈತಿ ಅಥವಾ 10,000 lakh% ಗ್ಯಾರಂಟಿ ಕೊಡ್ತೈತಿ. ದಿ ಬೆಸ್ಟ್ ವೇದೊಳಗಡೆ 2027 ಎಕ್ಸಾಮ್ಗೆ ಹೆಲ್ಪ್ ಆಗ್ತೈತಿ. ಸೊ ಫಸ್ಟ್ ಚಾಪ್ಟರ್ ಏನಂತ ಹೇಳಿದೆ ಸರ್, ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಸೊ ಫ್ಲವರಿಂಗ್ ಪ್ಲಾಂಟ್ಸ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್. Third chapter that is reproductive health. Okay, fourth chapter that is principles of inheritance. In detail agi chapter wise na discussion ತಗೋಣಂತ. Okay, next fifth chapter that is there as molecular basis of inheritance. Sixth it is concerned to the evolution. So ಇಲ್ಲಿ 6 chapters adra. Next remaining chapters you can see here concerned to the so seventh one that is what human health and diseases. ಇದು ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನಿಮ್ ಡೇ ಟು ಡೇ ಲೈಫಿಗೆ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ human welfare also. This is also with the most important. Next biotechnology, so principles and processes. So you are going to study in a 9th chapter. Next certain 10th chapter that is biotechnology and its applications. So application of biotechnology you are going to study in a 10th chapter. So ಯಾರ್ಯಾರು ಲೈವ್ ದಾಗಿದ್ದಿರಲ್ಲ ಕ್ಲಾಸ್ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಇದ್ರ ಲಿಂಕ್ ನ ಶೇರ್ ಮಾಡ್ರಿ, ಮತ್ತೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ 11th chapter that is organisms and population. 12th that is there as ecosystems. Next certain 30th that is biodiversity and conservation. This chapter is most important for all the competitive examination. Okay, so complete agi discussion ತಗೋಣ. ಸೊ ಇವೆಲ್ಲದರದ್ದು ಒನ್ ಬೈ ಒನ್. ಸೊ ಲೆಟ್ us get into total hours ಎಷ್ಟಿದೆ ಸರ್, 120 hours ದಷ್ಟು. ಸೊ ಅಪ್ರಾಕ್ಸಿಮೇಟ್ಲಿ ಅಲೋಟೆಡ್. ಸೊ ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್ ಅಪ್ರಾಕ್ಸಿಮೇಟ್ಲಿ 115 ಮಾರ್ಕ್ಸ್. ಎಲ್ಲ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾದ್ರೆ ಸೊ ನಿಮಗೆ ಬಯಾಲಜಿ ಒಳಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಯೂಸ್ ಆಗ್ತದೆ. ಮತ್ತೆ ನೀಟ್ ಯಾರೇ ತಯಾರು ಮಾಡ್ಬೇಕಂತಿರಲ್ಲ, ಸೊ ನೀಟ್ಕ ಬಹಳ ಬೆಸ್ಟ್ ಅಂತೇಳಿ ಈ ಬಯಾಲಜಿದು. ಯಾಕಂದ್ರೆ 50% ಆಫ್ ದಿ ಟೋಟಲ್ ಮಾರ್ಕ್ಸ್ ಆಫ್ ದಿ ನೀಟ್ ಎಕ್ಸಾಮ್. ಸೊ ದಟ್ 360 ಮಾರ್ಕ್ಸ್ ಬರೀ ಬಯಾಲಜಿದಿಂದ ಇದ್ದಿರ್ತದ. ಸೊ ಯಾರ್ಯಾರು ನೀಟ್ಗೆ ಪ್ರಿಪರೇಷನ್ ಮಾಡ್ಬೇಕಂತಿರಲ್ಲ, ಸೊ ವೆರಿ ಸೂನ್ ಆಫ್ಲೈನ್ ಕ್ಲಾಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಸೊ ಡಿಸ್ಕಸ್ ದಿ
So with the coaching number, let's get into the, so already ready classroom there for the regular class. PCMB ಇಲ್ಲಿ 4 ಕಲಿಸ್ತದ, 1 2 ಬೇರೆ ಕೋಚಿಂಗ್ ತರ ಕಲ್ಸಂಗಿಲ್ಲ, 4 ಕಲಿಸೋದ್ರ ಜೊತೆಗೆ KCT ಕ್ಲಾಸಸ್ ಇಂಟಿಗ್ರೇಟೆಡ್ ಬೇಕಂದ್ರೆ ಇಂಟಿಗ್ರೇಟೆಡ್, ನೀಟ್ ಕ್ಲಾಸ್ ಬೇಕಂದ್ರೆ ನೀಟ್ ಕ್ಲಾಸಸ್. ಸೊ ಅಗ್ದಿ ದಿ ಬೆಸ್ಟ್ ವೇದೊಳಗಡೆ ಸೊ ನಿಮಗೆ ಕಲೀಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ SPUC ಕೋಚಿಂಗ್ ಸೆಂಟರ್ ದಿಂದ. ಸೊ ಯುಟಿಲೈಸ್ ಆಲ್ರೆಡಿ ನಿಮ್ ಸೀನಿಯರ್ಸ್ ಸೊ 2023-24, ಸೊ ನಮ್ಮ ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016. ಓಕೆ, 10th ಇಯರ್ ಸೆಲೆಬ್ರೇಷನ್ ವಿ ಆರ್ ಹ್ಯಾವಿಂಗ್ ದಿಸ್ ಇಯರ್. ಸೊ 10th ಇಯರ್ ಸೆಲೆಬ್ರೇಷನ್ ಸ್ಪೆಷಲ್ ಆಫರ್ದು ಆಲ್ರೆಡಿ ನಮ್ಮ ಕೋಚಿಂಗ್ ವರ್ಕರ್ ನಿಮ್ಗೆ ಎಲ್ಲರಿಗೂ ಪಾಂಪ್ಲೆಟ್ ಕೊಟ್ಟಿದ್ದಾನೆ. ಸೊ ಇನ್ನು ಯಾರ್ಯಾರಿಗೆ ಬೇಕಂತಿರಲ್ಲ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಸೊ ಡೆಮೋ ಕ್ಲಾಸದ್ದು ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿದೆ ನೋಡ್ರಿ ಸರ್, ಕೋಚಿಂಗ್ ಯಾವ ತರ ಬಂದ್ ರೀಚ್ ಆಗ್ಬೇಕು ಅನ್ನೋದು ಕೆಲವರಿಗೆ ಅಡ್ರೆಸ್ ಕನ್ಫ್ಯೂಷನ್ ಇತ್ತಂದ್ರೆ, ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 1 minute ದಷ್ಟು, ಓಕೆ 100 meter ದಷ್ಟು ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರಿ ಅಂತಂದ್ರೆ, ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಂದ್ರೆ LBS ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ. ಸೊ ಅಲ್ಲೇ SPUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲದ್ದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಸೊ ಕೋಚಿಂಗ್ ನಂಬರ್. ಸ್ಪೆಷಲ್ ಆಫರ್ ಏನಾದ್ರು ಇದಾವೆ ಏನ್ರಿ ಸರ್? ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಆಲ್ರೆಡಿ ಕ್ಲಾಸಸ್ ಡೆಮೋ ಕ್ಲಾಸಸ್ ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಒಂದು ಬ್ಯಾಚ್ ಆಲ್ರೆಡಿ ರಿಯಲ್ ಕ್ಲಾಸಸ್ ಸ್ಟಾರ್ಟ್ ಆಗಿದಾವೆ. ಯಾರ್ಯಾರಿಗೆ ಬೇಕಂತಿರಲ್ಲ ಅದಕ್ಕೆ ಬಂದು ನೀವು ಅಟೆಂಡ್ ಆಗ್ಬೋದು. ಡೆಮೋ ಅಂತ ನೀವು ತಿಳ್ಕೊಬಹುದು. ಈವ್ನಿಂಗ್ 5:30 ದಿಂದ ಸೊ 7:30 ತನಕ ಕಂಪ್ಲೀಟ್ಲಿ ಸೊ ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಪ್ಯೂರ್ಲಿ ಅಲ್ಲೇ 2 hours ದಷ್ಟು ಡೆಮೋ ಕ್ಲಾಸಸ್ ಪ್ಲೇಸ್ ಮಾಡೈತೆ. ಸೊ ಯಾರು 10th of June ಒಳಗಡೆ ಅಡ್ಮಿಷನ್ ತರ್ತಾರಲ್ಲ, PCMB ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಸೊ 4,000 ತಗಡೆ ಇದೆ 10th ಇಯರ್ ಸೆಲೆಬ್ರೇಷನ್ ಸ್ಪೆಷಲ್ ಆಫರ್. ನಮ್ಗೆ ಇಂಟಿಗ್ರೇಟೆಡ್ ಬೇಕ್ರಿ ಸರ್ PCMB ಜೊತೆ KCT ನೀಟ್ದು, ಸೊ ಆ ತರ ಅಂತಂದ್ರೆ ಸೊ ಇದು February 10th ತನಕ ಕ್ಲಾಸಸ್ ಹೋಗ್ತಾವ. ಅದಕ್ಕೆ ಸ್ಪೆಷಲ್ ಆಫರ್ ಏನಿದೆ ಸರ್ 10,000 ಒಳಗಡೆ ಇದೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೋರಿ. ಸೊ ಐ ಹೋಪ್ ಅಡ್ರೆಸ್ ಹೆಂಗ್ ಬಂದ್ ರೀಚ್ ಆಗ್ಬೇಕು ಅನ್ನೋದು ಕ್ಲಿಯರ್ ಐತೆ ಅಂತೇಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಓಕೆ, ರೋಡ್ ಮ್ಯಾಪ್ ಪ್ರಕಾರ ಜಸ್ಟ್ ಗಾಂಧಿ ಚೌಕದಿಂದ ಸಿದ್ದೇಶ್ವರ ಗುಡಿ ಕಡೆ ಫೇಸ್ ಮಾಡಿದ್ರೆ ಅಂದ್ರೆ ಸೊ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ, ಅಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತದೆ. ಸೊ ಫಸ್ಟ್ PUC ದವರಿಗೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅವರಿಗೆ ತಿಳಿಸ್ರಿ. ಸೊ ಅವ್ರದ್ದು ಒಂದು ಬ್ಯಾಚ್ ನ ಮಾಡಿಕೊಟ್ಟಿರ್ತದೆ. ಇವಾಗ ಫಸ್ಟ್ ಸೆಕೆಂಡ್ PUC ದವ್ರದ್ದು ಆಫ್ಟರ್ 15th ಫಸ್ಟ್ PUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಇಲ್ಲೊಂದು ಸ್ಪೆಷಲ್ ಆಫರ್ ಹೇಳಿದೇವಲ್ಲ, ಈ ಸ್ಪೆಷಲ್ ಆಫರ್ 15 days ಫಸ್ಟ್ ಡೆಮೋ ಕ್ಲಾಸ್ ಅಟೆಂಡ್ ಆದ ಬಳಿಕ 10th of June ಹಿಡಿದು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆದ್ರೆ 20th of June ಹಿಡಿದು ಇನ್ನೊಂದು ಬ್ಯಾಚ್ ನ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ 5:30 ದಿಂದ 7:30 ತನಕ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಸೊ ಇಲ್ಲಿ ಸ್ಪೆಷಲ್ ಆಫರ್ ಈ ತರ ಇದೆ ನೋಡ್ರಿ. ಲೇಟರ್ 10th June ಆನ್ವರ್ಡ್ಸ್ ಸೊ ಯಾರು 10th ಒಳಗಡೆ ತಗೋತಾರಲ್ಲ ಅವರಿಗೆ ಸ್ಪೆಷಲ್ ಆಫರ್ PCMB ಒನ್ ಟೈಮ್ ಕಂಪ್ಲೀಷನ್ ಜಸ್ಟ್ 4,000 ಸಿಕ್ಕ್ರೆ. ನೆಕ್ಸ್ಟ್ 15th of June ತಕ ಸೊ 10 to 15 ಒಳಗಡೆ ಯಾರು ತಗೋತಾರಲ್ಲ 6,000 ಹೋಗ್ತೈತಿ. ಸೊ ನೆಕ್ಸ್ಟ್ 15 to 20 ಒಳಗಡೆ 8,000. ನೆಕ್ಸ್ಟ್ 20 to 25 ಒಳಗಡೆ ಸೊ 10,000. ಸೊ ಲೇಟರ್ ನಾರ್ಮಲ್ ಫೀಸ್ ಬರ್ತದ. ಸೊ ಅದಕ್ಕೆ ಇದು ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರೆ ಅವ್ರು ಯೂಸ್ ತಗೊಳ್ಳಿ. ಓಕೆ, ಸೊ ಸೆಕೆಂಡ್ ಸ್ಪೆಷಲ್ ಆಫರ್ ಏನಿದೆ ಸರ್ 10th ಇಯರ್ ಸೆಲೆಬ್ರೇಷನ್. ಸೊ ಆಫ್ಟರ್ 10th of June ಯಾರು 10 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬರ್ತಾರಲ್ಲ ಪರ್ ಸ್ಟೂಡೆಂಟ್ಸ್ 4,000 ಆಗ್ತೈತಿ. ಓಕೆ, ನೆಕ್ಸ್ಟ್ 5 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬಂದ್ರೆ ಅಂದ್ರೆ 5,000 ಈಚ್ ಸ್ಟೂಡೆಂಟ್. 3 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬಂದ್ರೆ ಸೊ ಪರ್ ಸ್ಟೂಡೆಂಟ್ಸಿಗೆ ಏನಾಗ್ತದೆ ಸರ್ 6,000. ಸರ್ ನಾವು ಇಬ್ಬರೇ ಇದ್ದೀವಿ ಅಂತಂದ್ರೆ 2 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬಂದ್ರೆ ಸೊ 8,000. ಸೊ ಇದು ಆಫ್ಟರ್ 10th of June. ಓಕೆ, ಸೊ ಈ ಆಫರ್. ನೆಕ್ಸ್ಟ್ ಒಬ್ಬರೇ ಸ್ಟೂಡೆಂಟ್ಸ್ ಇದ್ದೀವಿ ಸರ್ ನಾರ್ಮಲ್ ಫೀಸ್ 10,000 PCMB ಒನ್ ಟೈಮ್ ಕಲಿಸ್ಲಿಕ್ಕೆ. ನೆಕ್ಸ್ಟ್ ಒಂದೇ ಸಬ್ಜೆಕ್ಟ್ ತಗೋತಿದ್ರೆ 3,000 ಈಚ್. ಓಕೆ, ಯಾವ್ದಾದ್ರು ಸಬ್ಜೆಕ್ಟ್ ತಗೋಬಹುದು. JEE IIT NEET ಸೊ ನೆಕ್ಸ್ಟ್ KCET ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ವೆರಿ ಸೂನ್ ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್. ಯೂಶಲಿ 20th or else 25th of June ಹಿಡಿದು ಸ್ಟಾರ್ಟ್ ಆದ್ರೆ ಸೊ February 10th ತನಕ ಸೊ ಲಾಂಗ್ ಟರ್ಮ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದಿ ಸೊ ಕೋಚಿಂಗ್ ನಂಬರ್. ಇದಕ್ಕೆ ಸ್ಪೆಷಲ್ ಆಗಿ ಸೊ ವೆರಿ ಸೂನ್ 30 ಸೀಟ್ ಕ್ಲೋಸ್ ಅದು ಅಂತಂದ್ರೆ ಸೊ 10,000 ಇದ್ದಿದ್ದು ಸ್ಪೆಷಲ್ ಆಫರ್ ನ ಕ್ಲೋಸ್ ಆಗ್ತದೆ. ಸೊ ಲೇಟರ್ ನಾರ್ಮಲ್ ಫೀಸ್ ಬರ್ತದೆ. ಇಂಟ್ರೆಸ್ಟೆಡ್ ಇದ್ದವರು ಸೊ ಆದಷ್ಟು ವೆಲ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸರ್ ಡೆಮೋ ಕ್ಲಾಸಸ್ಗೆ ಮತ್ತೆ ರಿಯಲ್ ಕ್ಲಾಸಸ್ಗೆ ಯಾವ ತರ ಬಂದು ಅಟೆಂಡ್ ಆಗ್ಬೇಕ್ರಿ? ಟೈಮ್ ಟೇಬಲ್ ಏನಿದೆ ಅಂತಂದ್ರೆ ಮಾರ್ನಿಂಗ್ ಬ್ಯಾಚ್ 6 to 7 ಸೊ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ನೆಕ್ಸ್ಟ್ 7 to 7:45 ಇಲ್ಲಿ ಕೆಮಿಸ್ಟ್ರಿದು ಇದು ಒಂದು ಬ್ಯಾಚ್. ಓಕೆ, 3 days ಮ್ಯಾಥ್ಸ್ ಕೆಮಿಸ್ಟ್ರಿ ಕಾಂಬಿನೇಷನ್. ನೆಕ್ಸ್ಟ್ ಸರ್ ಅಂದ್ರೆ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಫಿಸಿಕ್ಸ್ ಅಂಡ್ ಸೊ ಬಯಾಲಜಿ ಕಾಂಬಿನೇಷನ್. ಸೊ ಇದು ಫಸ್ಟ್ ಬ್ಯಾಚ್ ಅದ್ರ. ಸೆಕೆಂಡ್ ಬ್ಯಾಚ್ ರೀ ಸರ್ ಅಂತಂದ್ರೆ ಸೊ ಯಾರಿಗೆ 6 o'clock ಬರಕ್ಕಾಗಲಿಲ್ಲ ಸೊ ಅವ್ರು 7 to 7:45 and 7:45 to ಸೊ 8:45 ಇದು ಯಾರಿಗೆ ಬೆಸ್ಟ್ ಆಗ್ತದಪ್ಪ ಅಂದ್ರೆ ಯಾರ್ದು ಕಾಲೇಜ್ 9 o'clock ಸ್ಟಾರ್ಟ್ ಆಗ್ತದಲ್ಲ ಮಾರ್ನಿಂಗ್ ಅವರಿಗೆ ಸೆಕೆಂಡ್ ಬ್ಯಾಚ್ ಬೆಸ್ಟ್ ಆಗ್ತದೆ. ಯಾರ್ದು 8 o'clock ಆಗ್ತದಲ್ಲ ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ಫಸ್ಟ್ ಬ್ಯಾಚ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್.
ಓಕೆ. ಸೊ ಫಸ್ಟಿಗೆ ಅನ್ನೋರು ಫಸ್ಟಿಗೆ ಜಾಯ್ನ್ ಆಗ್ಬೋದು, ಸೆಕೆಂಡ್ ಬ್ಯಾಚ್ ಅನ್ನೋರು ಸೆಕೆಂಡ್ ಬ್ಯಾಚಿಗೆ ಜಾಯ್ನ್ ಆಗ್ಬೋದು. ಆಲ್ರೆಡಿ ಜೂನ್ 1ನೇ ತಾರೀಕು ಹಿಡಿದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು. ಇದು ಆಲ್ರೆಡಿ ಹೇಳಿದವಲ್ಲ, ನಾರ್ಮಲ್ ಫೀಸ್ 12,000 ಇದ್ದಿದ್ದು ಈ 4,000 ಒಳಗಡೆ 10th of June ಇದ್ರದ್ದು ಸ್ಪೆಷಲ್ ಆಫರ್ ಎಂಡ್ ಆಗ್ತದೆ. ಇದು 10th ಇಯರ್ ಸೆಲೆಬ್ರೇಷನ್ ಸಂಬಂಧ ಕೊಡ್ತಾ ಇದ್ದೀವಿ. ಇಲ್ಲಿ 100% ಈಸಿಯೆಸ್ಟ್ ವೇದೊಳಗೆ ಮತ್ತೆ ಇಫೆಕ್ಟಿವ್ ವೇದೊಳಗಡೆ ಕಲಿಸ್ಕೊಡ್ತದ. ಸೊ 1-2 ಸಬ್ಜೆಕ್ಟ್ ಕಲ್ಸಂಗಿಲ್ಲ. ಈ ಟೈಮ್ ಟೇಬಲ್ ಪ್ರಕಾರ 4 PCMB ಸಬ್ಜೆಕ್ಟ್ ನ ಕಲಿಸ್ಕೊಡ್ತದ. ಓಕೆ. KCET ಹೇಳಿದೇವಲ್ಲ, ಸೊ KCET ನೀಟಿದ ಕ್ಲಾಸಿಗೆ ಸೊ ಸ್ಪೆಷಲ್ ಆಫರ್ ಏನಿದೆ ಸರ್ 10,000 ಒಳಗೆ ಫಸ್ಟ್ 30 ಸೀಟ್ಸ್ ಕ್ಲೋಸ್ ಅದು ಅಂದ್ರೆ ನಾರ್ಮಲ್ ಫೀಸ್ 30,000 ಹೋಗ್ತದೆ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ವೆಲ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಈವ್ನಿಂಗ್ ಬ್ಯಾಚ್ ಅದಾದ್ರೆ 5:30 ದಿಂದ 6:30 to 7:30. ಸೊ ಬ್ಯಾಚ್ 3 ಅಂತೇಳಿ. ನೆಕ್ಸ್ಟ್ ಬ್ಯಾಚ್ 4 ಯಾರಿಗೆ 5:30 ಬರೋಕ್ಕಾಗಿಲ್ಲ, ದೇ ಕ್ಯಾನ್ ಅಟೆಂಡ್ ದಿ 6:30 to 7:30, 7:30 to 8:30. ಓಕೆ. ಸೊ ಅದನ್ನು ವೀಕ್ಲಿ 3 days ಮ್ಯಾಥ್ಸ್ ಫಿಸಿಕ್ಸ್ ಕಾಂಬಿನೇಷನ್ ತಗೊಂಡ್ರೆ ಕೆಮಿಸ್ಟ್ರಿ ಬಯೋ, ನೆಕ್ಸ್ಟ್ ಹಿಯರ್ ಸೊ ಕೆಮಿಸ್ಟ್ರಿ ಬಯೋ, ನೆಕ್ಸ್ಟ್ ಮ್ಯಾಥ್ಸ್, ಸೊ ಫಿಸಿಕ್ಸ್. ಓಕೆ. ಈವ್ನಿಂಗ್ ಬ್ಯಾಚಿಗೆ ಮತ್ತು ಮಾರ್ನಿಂಗ್ ಬ್ಯಾಚಿಗೆ ಇದು ಸ್ಪೆಷಲ್ ಆಫರ್ ಅಪ್ಲಿಕೇಬಲ್ ಆಗ್ತದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್ ವೆಲ್ ಇನ್ ಅಡ್ವಾನ್ಸ್. ಇನ್ನೊಂದು ಹೇಳಿದೇವಲ್ಲ, ಮಾರ್ನಿಂಗ್ ಬ್ಯಾಚ್ 1 ಮತ್ತು ಮಾರ್ನಿಂಗ್ ಬ್ಯಾಚ್ 2. ಓಕೆ, ಸಪ್ರೇಟ್ ಆಗಿ. ಸೊ ಇದು ಯಾರ್ದು 9 o'clock ಕಾಲೇಜ್ ಸ್ಟಾರ್ಟ್ ಆಗ್ತದಲ್ಲ, ಸೊ ಈ ಬ್ಯಾಚ್ 2 ಬಂದು ಅಟೆಂಡ್ ಆಗ್ಬೋದು. ಯಾರ್ದು 8 o'clock ಕಾಲೇಜ್ ಆಗ್ತದಲ್ಲ, ಸೊ ಅವ್ರೇನಪ್ಪ ಅಂದ್ರೆ ಫಸ್ಟ್ ಬ್ಯಾಚಿಗೆ ಬಂದು ಜಾಯ್ನ್ ಆಗ್ಬೋದು. ಓಕೆ. ಲೆಟ್ಸ್ ಗೆಟ್ ಇಟ್ ಟು ದ ಸೊ ಡಿಸ್ಕಷನ್ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್. ಅಗ್ದಿ ನೀಟಾಗಿ ಸೊ ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಲೈವ್ ದಾಗಿದ್ದವರು ಒಂದು ಎಸ್ ಅಂತೇಳಿ ಸೊ ಕಮೆಂಟ್ ಮಾಡ್ರಿ, ಸೊ ದಟ್ ವಿ ಶಾಲ್ ಪ್ರೊಸೀಡ್ ಫರ್ದರ್. ಎಸ್, ಜಸ್ಟ್ ಎಸ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಸ್ಕಷನ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಫಸ್ಟ್ ಚಾಪ್ಟರ್ದು ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಕಲಿಸ್ಕೊಟ್ಟಿರ್ತ ಮಾಸ್ಟರ್ ಪ್ಲಾನ್. ಫಸ್ಟ್ ಇಷ್ಟು ಮಿನಿಮಮ್ ಓದಿ, ನೆಕ್ಸ್ಟ್ ಎಕ್ಸ್ಟ್ರಾ ಕಂಪ್ಲೀಟ್ NCERT ಇದನ್ನ ನೀವು ಸ್ಟಡಿ ಮಾಡ್ಬೋದು, ನೋ ಇಶ್ಯೂಸ್. ಓಕೆ. 100% ಫಿಕ್ಸ್ ಕಾನ್ಸೆಪ್ಟ್ಸ್. ಸೊ ಈಗ ಆಲ್ರೆಡಿ ನಾವು ವೆಕೇಶನ್ದಾಗ ಏನ್ ಮಾಡಿದೇವಲ್ಲ, ಸೊ ಫಸ್ಟ್ ಚಾಪ್ಟರ್ ವೈಸ್ ಎಲ್ಲಾನು ಡಿಸ್ಕಷನ್ ಮಾಡಿ, ನೆಕ್ಸ್ಟ್ ಒಂದು ಸಪ್ರೇಟ್ ಸ್ಟೂಡೆಂಟ್ಸಿಗೆ ಸಪ್ರೇಟ್ ನೋಟ್ಬುಕ್ ಮಾಡಿಸಿ, ಸೊ 100% ಫಿಕ್ಸ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ 2014 to 2026 ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದೆವು. ಸೊ ಅದೇ ತರನ ರೆಗ್ಯುಲರ್ ಬ್ಯಾಚಿಗೂ ಸೊ ಸೇಮ್ ಹೇಳಿದೊಳಗಡೆ ಮಾಡಿಕೊಡ್ತದ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಬಂದು ಅಟೆಂಡ್ ಆಗ್ರಿ, ಫಸ್ಟ್ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ, ಅವಾಗೊಂದು ಐಡಿಯಾ ಬರ್ತದೆ. ಸೊ ಅದು ಆದ ಬಳಿಕ ನೆಕ್ಸ್ಟ್ ಏನದಲ್ಲ ರಿಯಲ್ ಕ್ಲಾಸಸ್ಗೆ ಅಟೆಂಡ್ ಆದ್ರೆ ಅಂದ್ರೆ ಸೊ ಕರೆಕ್ಟ್ ಆಗಿ ಆಲ್ರೆಡಿ ವೆಕೇಶನ್ ಕಲ್ತವರಿಗೆ ನೀವು ಕೇಳ್ಬೋದು ಯಾವ ತರ ನಾವು ಇಫೆಕ್ಟಿವ್ಲಿ ಮುಗಿಸ್ಕೊಟ್ಟಿದ್ದೀವಿ ಅಂತ. ಓಕೆ. ಸೊ ಫಸ್ಟ್ ಕಾನ್ಸೆಪ್ಟ್ ಏನ್ ಬರ್ತದೆ ಸರ್, ಇದರ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದೆ ಎಂಬ್ರಿಯೋ ಶಾಕ್, 5 marks ಬರ್ತೈತೆ ನೋಡಿ. ಓಕೆ, ಎಂಬ್ರಿಯೋ ಶಾಕ್. ನೆಕ್ಸ್ಟ್ ಸರ್ ಔಟ್ ಬ್ರೀಡಿಂಗ್ ಡಿವೈಸಸ್. ಸರ್ ಇದು ನಮ್ಗೆ ಏನು ಐಡಿಯಾನೇ ಇಲ್ರಿ ಇನ್ನ ಅಂತಂದ್ರೆ, ಸೊ ಕಂಪ್ಲೀಟ್ ಆಗಿ ಈ ಮಾಸ್ಟರ್ ಪ್ಲಾನ್ ಕ್ಲಾಸ್ ಏನದಲ್ಲ, ಒನ್ಸ್ ಯು ಲರ್ನ್ ದಟ್ ಫಸ್ಟ್ ಚಾಪ್ಟರ್, ಇಫ್ ಯು ಕಂಪ್ಲೀಟ್ಲಿ ವಾಚ್ ದಿಸ್, ಆಲ್ರೆಡಿ ನಾವು ವೆಕೇಶನ್ ದಾಗ ಕಲ್ತೀವ್ರಿ ಸರ್ ಅನ್ನೋರಿಗೆ ಬೆಸ್ಟ್ ಯೂಸ್ ಆಗ್ತದೆ. ಇನ್ನ ನಮಗ್ ಟೈಟಲ್ನೇ ಗೊತ್ತಿಲ್ರಿ ಸರ್ ಅನ್ನೋರಿಗೆ, ಸೊ ಈ ಮಾಸ್ಟರ್ ಪ್ಲಾನ್ ಕ್ಲಾಸ್ ಒನ್ಸ್ ಯು ಸ್ಟಡಿ ಫಸ್ಟ್ ಚಾಪ್ಟರ್, ದೆನ್ ಯು ಕ್ಯಾನ್ ವಾಚ್ ದಟ್ ಕಂಪ್ಲೀಟ್ಲಿ, ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಕ್ಲಿಯರ್. ಓಕೆ. ಆಫ್ಟರ್ ಸ್ಟಡಿಂಗ್ ದಿ ಫಸ್ಟ್ ಚಾಪ್ಟರ್, ಇಫ್ ಯು ವಾಚ್ ದಿಸ್ ವಿಡಿಯೋ, ಸೊ ಪರ್ಫೆಕ್ಟ್ ಆಗಿ ನಿಮಗೆ ಐಡಿಯಾ ಬರ್ತೈತಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳೋದಾದ್ರೆ ಎಂಬ್ರಿಯೋ ಶಾಕ್ 5 marks ಆದ್ರೆ, ಔಟ್ ಬ್ರೀಡಿಂಗ್ ಡಿವೈಸಸ್ ಟು ಪ್ರಿವೆಂಟ್ ದಿ ಆಟೋಗಾಮಿ, ದಟ್ ಈಸ್ ಸೆಲ್ಫ್ ಪಾಲಿನೇಷನ್. ಸೊ ಅದನ್ನು ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್, 5 marks. ನೆಕ್ಸ್ಟ್ ಇಲ್ಲಿ ಪಾಲಿನೇಷನ್ ದಾಗ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, ಸೊ ನೆಕ್ಸ್ಟ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್, ನೆಕ್ಸ್ಟ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್, ಯಾವ್ದಾದ್ರು ಒಂದು ಸೊ 3 marks ಬರ್ತೈತಿ. ಓಕೆ. ನಾವು ಡಿಸ್ಕಷನ್ ಟೈಮಿಗೆ ಫಸ್ಟ್ A to Z ಡಿಸ್ಕಷನ್ ಮಾಡಿ, ನೆಕ್ಸ್ಟ್ ಈ ಕಾನ್ಸೆಪ್ಟ್ಸ್ ಇಲ್ಲಿ ಏನ್ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ವಲ್ಲ ಇವಷ್ಟು ಕವರ್ ಆಗಂಗ ಕಲಿಸ್ಕೊತ ಹೋಗ್ತದ ಆಫ್ಲೈನ್ ಕ್ಲಾಸ್ದಾಗ. ಮತ್ತೆ ಆನ್ಲೈನ್ ಕ್ಲಾಸ್ ಸಾಧನಾ ಕೋರ್ಸ್ ಅಂತ ಹೇಳಿದೆ. ಓಕೆ, ಸಾಧನಾ ಕೋರ್ಸ್ ಎಲ್ರಿ ಸರ್ SPUC ಆಪ್ ದೊಳಗಡೆ. ಸೊ ಜಸ್ಟ್ ನೀವು ಪ್ಲೇ ಸ್ಟೋರಿಗೆ ವಿಸಿಟ್ ಮಾಡಿ SPUC ಅಂತೇಳಿ SPUC ಕೋಚಿಂಗ್ ಸರ್ಚ್ ಮಾಡಿದ್ರಂದ್ರೆ ಸೊ ಆಪ್ ಬರ್ತೈತಿ. ಅದರದಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಸಾಧನಾ ಕೋರ್ಸ್ದಾಗ ಇದ್ದು ಫ್ರೀ ಕಂಟೆಂಟ್ ವಾಚ್ ಮಾಡಿದ್ರೆ, ಅವಾಗ ಹೋದ್ಸಲ ಏನ ನಾವು ಕ್ಲಾಸ್ ಕಂಡಕ್ಟ್ ಮಾಡಿದವಲ್ಲ ಕಂಪ್ಲೀಟ್ ರೆಕಾರ್ಡೆಡ್ ಇದ್ದಿದೆ. ಸೊ ಅದ್ರ ಜಸ್ಟ್ ಸ್ಪೆಷಲ್ ಆಫರ್ 4,000 ದಾಗಿದೆ. ಸೊ ಯಾರ್ಯಾರು ಬೇಕಂತಿರಲ್ಲ ಆನ್ಲೈನ್ ಕೋರ್ಸ್ ನ ಬೈ ಮಾಡ್ಕೋಬಹುದು. ಓಕೆ, ಇವೆಲ್ಲದ್ರದ್ದು ಡಿಸ್ಕಷನ್ ಕಂಪ್ಲೀಟ್ ಆಗಿ ಸಿಗ್ತೈತಿ ಚಾಪ್ಟರ್ ವೈಸ್. ಓಕೆ, ವಿತ್ ಮಾಸ್ಟರ್ ಪ್ಲಾನ್ ಮತ್ತೆ ಬೇಸಿಕ್ ಇಂಟ್ರೊಡಕ್ಷನ್ din. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ TS ಡಯಾಗ್ರಾಮ್ ಆಫ್ ಆನ್ಸರ್ 3 marks ಕೇಳ್ತಾನೆ. ಸ್ಟ್ರಕ್ಚರ್ ಆಫ್ ಫಾಲಿನ್ ಗ್ರೇನ್, ಸೊ ಇಲ್ಲಿ 3 marks ಅಥವಾ 5 marks ಗೆ ಮೊನ್ನೆ 2026 ಎಕ್ಸಾಮ್ಸ್ಗೆ ಸೊ ಎಷ್ಟು ಮಾರ್ಕ್ಸ್ ಕೇಳಿದಾನೆ ಸರ್, 2 marks ಗೆ. ಒಂದ್ಸಲ ಏನು ಪಾಸಿಂಗ್ ಪ್ಯಾಕೇಜ್ ತಗೊಂಡು ಡಿಸ್ಕಷನ್ ಮಾಡಿರ್ತದ. ಸೊ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ನಿಮಗೆ ದಿ ಬೆಸ್ಟ್ ವೇದೊಳಗಡೆ ಸ್ಕೋರ್ ಮಾಡ್ಕೊಳಕ ಟಾರ್ಗೆಟ್ 70 ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಮಾಸ್ಟರ್ ಪ್ಲಾನ್ ಕ್ಲಾಸ್ ಆಗಿರ್ತದೆ. ಸೊ ನೆಕ್ಸ್ಟ್ ಏನದಲ್ಲ ಚಾಪ್ಟರ್ ವೈಸ್ ಡಿಸ್ಕಷನ್ ತಗೊಂಡಾಗ ಸೊ ಏನಿದು ಎಂಬ್ರಿಯೋ ಶಾಕ್, ಔಟ್ ಬ್ರೀಡಿಂಗ್ ಡಿವೈಸಸ್, ಸೈಲೆಂಟ್ ಫೀಚರ್ಸ್ ಆಫ್ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ ಎಲ್ಲಾನು ಡಿಸ್ಕಷನ್ ಮಾಡಿರ್ತದೆ. ಓಕೆ, ಸೊ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಇದರದ ಇನ್ಫಾರ್ಮೇಶನ್ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ.
ಯಾಕಂತಂದ್ರೆ ಕೆಲವರಿಗೆ ನಮಗೆ ಸಿಕ್ತಂದ್ರೆ ಸೆಲ್ಫಿಶ್ ಆಗ್ತಾರೆ. ಎಲ್ಲರಿಗೆ ಶೇರ್ ಮಾಡೋದ್ರ ಜೊತೆಗೆ ನೀವು ಯೂಸ್ ತಗೋರಿ. ಓಕೆ, ಎಲ್ಲರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಪಬ್ಲಿಕ್ ಯೂಟ್ಯೂಬಿಗೆ ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಏನದಲ್ಲ, ಲೈವ್ ಕ್ಲಾಸಸ್ ನಮ್ಮ SPUC ಆ್ಯಪ್ ಮುಖಾಂತರನು ಕಂಡಕ್ಟ್ ಮಾಡ್ತದೆ. ಅದಕ್ಕೆ ಆ್ಯಪ್ನು ಡೌನ್ಲೋಡ್ ಮಾಡ್ಕೊರಿ. ಸೊ ಇಲ್ಲಿ ಹ್ಯೂಮನ್ ರೀಪ್ರೊಡಕ್ಷನ್ ಸೆಕೆಂಡ್ ಚಾಪ್ಟರ್ದು ಹೋಗುದಾದ್ರೆ ಇಲ್ಲಿ 100% ಫಿಕ್ಸ್ ಏನೇನು ಡಿಸ್ಕಷನ್ ತಗೋತೀರಿ ಸರ್ ಅಂತಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ನೆಕ್ಸ್ಟ್ ಡಯಾಗ್ರಾಮ್ ಕನ್ಸರ್ನ್ ಟು ದಿ ಫಿಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ನೆಕ್ಸ್ಟ್ ಸರ್ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ನೆಕ್ಸ್ಟ್ ಸರ್ ಅಂತಂದ್ರೆ ಮೆಮೊರರಿ ಗ್ಲ್ಯಾಂಡ್ಸ್. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದು ಬಿಟ್ಟಿವಿ ನೋಡ್ರಿ. ಇದು 2050 ತನಕ ಇದ್ರ, ಸೊ 2050 ತನಕನು ಒಂದಿಲ್ಲ ಒಂದು ಅಪಿಯರ್ ಆಗ್ತದೆ ಸರ್. 2027 ಅಂತೇಳಿ ಕೇಳಕ್ ಹೋಗ್ಬೇಡ್ರಿ. ಆಲ್ರೆಡಿ ನಾವು 2050 ತನಕನು ಅಂತ ಹೇಳಿದ್ವಿ. ಅಪ್ ಟು 2050 ಎನಿವನ್ ದಟ್ ಇಸ್ ಗೋಯಿಂಗ್ ಟು ಅಪಿಯರ್. ಸೊ ಡೆಫಿನೆಟ್ಲಿ ಫಾರ್ ಯು ಪೀಪಲ್ ಆಲ್ಸೋ. ಸೊ 5 ಮಾರ್ಕ್ಸ್ಗೆ ಅದಕ್ಕೆ ನಾವು ಮಾಸ್ಟರ್ ಪ್ಲಾನ್ ಯಾಕೆ ಫಸ್ಟಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಯಾವ್ದು ಓದಿದ್ರೆ ನಿಮ್ಗೆ ಹೆಚ್ಚಿನ ಸ್ಕೋರ್ ಆಗ್ತದೆ ಅನ್ನೋಕ್ಕೆ ಡಿಸ್ಕಷನ್ಗೆ ಹೆಲ್ಪ್ ಆಗ್ಲಿ ಅಂತೇಳಿ ವೆರಿ ಫಸ್ಟ್ ವಿ ಹ್ಯಾವ್ ಟೇಕನ್ ದಿಸ್. ನೆಕ್ಸ್ಟ್ ಏನದಲ್ಲ, ಚಾಪ್ಟರ್ ವೈಸ್ ಡಿಸ್ಕಷನ್ ಟೈಮಿಗೆ ಸೊ ಇವೆಲ್ಲಾನು ಕವರ್ ಆಗಂಗ ಕಂಪ್ಲೀಟ್ ನೋಟ್ಸ್ ನ ಡಿಸ್ಕಷನ್ ಮಾಡಿರ್ತದ. ಸೊ ನೆಕ್ಸ್ಟ್ ಯಾವ್ದ್ರ ಸರ್ತ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪರ್ಮೆಟೋಜೆನ್ಸಿಸ್ ಆಸ್ ವೆಲ್ ಆಸ್ oogenesis that is going to appear for a 3 to 5 marks. Next, function of placenta. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಸರ್ ಸ್ಟೇಜಸ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್. ಇದು ಕೇಳಿದ್ರು 3 ಮಾರ್ಕ್ಸಿಗೆ ಕೇಳಬಹುದು. ಓಕೆ, so I hope everybody clearly so getting what we are discussing concerned to the 100% fixed concept target 70 out of 70 for the PUC2 biology 2027 exams. Okay, ಫಸ್ಟ್ ಎಕ್ಸಾಮ್ಸ್ ಮತ್ತೆ ಸೆಕೆಂಡ್ ಎಕ್ಸಾಮ್ 2026 ದಾಗ ಮೋಸ್ಟ್ ಹೆಲ್ಪ್ಫುಲ್ ಆಗಿದ್ದು. ಸೊ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ದವರಿಗೆ ಸಾಧನ ಕೋರ್ಸ್. ಆಫ್ಲೈನ್ದು ಏನ್ ಡಿಸ್ಕಷನ್ ಮಾಡಿವಲ್ಲ ಅದೇ ಸೇಮ್ ಲೈವ್ ಕ್ಲಾಸ್ನೇ ರಿಕಾರ್ಡೆಡ್ ಮಾಡಿದ್ದಿದೆ. ಸೊ ಯಾರ್ಯಾರಿಗೆ ಬೇಕಂತಿರಲ್ಲ, ಇವಾಗ 75% ಬಿಗ್ ಆಫರ್ಲೆ ನಡೀತಾ ಇದೆ 4000 ಒಳಗಡೆ. ಸೊ PCMB ಕಂಪ್ಲೀಟ್ 4 ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡಿಲ್ಲ ಆ್ಯಪ್, ಇಲ್ಲಿದ್ದು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಈ ಲೋಗೋ ಇದ್ದಿದ್ದು ಆ್ಯಪ್ ಬರ್ತದೆ, ಇನ್ಸ್ಟಾಲೇಷನ್ ಮಾಡ್ಕೊಂಡು ಯು ಕ್ಯಾನ್ ಯುಟಿಲೈಸ್ ದಿಸ್. ಓಕೆ, ದಿ ಬೆಸ್ಟ್ ವೇದೊಳಗಡೆ A to Z ಮಟೀರಿಯಲ್ ಸೊ ಸಾಧನ ಕೋರ್ಸ್ದಾಗ ಸಿಗ್ತದೆ. ಸೊ ಇದು 2027 ಕೋರ್ಸ್ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಸೊ ಫಾರ್ 2027 ಎಕ್ಸಾಮ್ಸ್ ಆಲ್ಸೋ ಯು ಕ್ಯಾನ್ ಯುಟಿಲೈಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇಲ್ಲಿ ಆನ್ಲೈನ್ ಕೋರ್ಸಸ್ ಯಾವ್ಯಾವ ಇದ್ದಾವ ಅಂತ ಅನ್ನೋದು ಜಸ್ಟ್ ಹೈಲೈಟ್ ಕೊಟ್ಟೈತಿ ನೋಡ್ರಿ. ಇಲ್ಲಿ ಸಾಧನ ಕೋರ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಯಾವ್ದ್ರಿ ಸರ್ ಅಂತಂದ್ರೆ ಸಕ್ಸಸ್ ಕೋರ್ಸ್ ಅಂತೂ ಇದೆ. ಸೊ ಏಕಲವ್ಯ ಕೋರ್ಸ್ ಅಂತೇಳಿ ಯಾವ್ದು ಬೇಕಲ್ಲ ಇಂಟ್ರೆಸ್ಟೆಡ್ ಇದ್ದರು ಯು ಕ್ಯಾನ್ ಬೈ ದಿ ಕೋರ್ಸ್. ಬೆಸ್ಟ್ ಮೈ ಸಜೆಷನ್ ಸಾಧನ ಕೋರ್ಸ್ ಇಸ್ ದ ಬೆಸ್ಟ್ ಟು ಸ್ಕೋರ್ ಹೈಯೆಸ್ಟ್. ಓಕೆ, ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕನ್ನೋರು ಇಂಡಿವಿಜುವಲ್ ಸಬ್ಜೆಕ್ಟ್, ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ಬಯಾಲಜಿ, ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್, ಹಿಂಗೆ ಇಂಡಿವಿಜುವಲ್ ಸಬ್ಜೆಕ್ಟ್ನು ಯು ಕ್ಯಾನ್ ಬೈ ಆಲ್ಸೋ ಈಚ್. ಸೊ ಜಸ್ಟ್ 75% ಆಫ್ಲೈನ್, ಜಸ್ಟ್ ಎಷ್ಟು 1000 ಒಳಗಡೆ ಈಚ್ ಸಬ್ಜೆಕ್ಟ್ ಇದ್ರೆ PCMB 4 ಕುರಿದು ಸೊ ಜಸ್ಟ್ ಅಟ್ 4000 ದಾಗೆ ಇದೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ. ಸೊ ಇದು ಡೌನ್ಲೋಡ್ ಮಾಡ್ಕೋದ್ರಿಂದ ಏನೇನು ಬೆನಿಫಿಟ್ ಸಿಗ್ತಾವೆ ಸರ್? ಚಾಪ್ಟರ್ ವೈಸ್ ಕೆಲವೊಂದಿಷ್ಟು ನೋಟ್ಸ್ 100% ಫಿಕ್ಸ್ ಕ್ವಶನ್ಸ್ ಇದು ಎಲ್ಲ ನಾವು ಅಲ್ಲೇ ಅಪ್ಲೋಡ್ ಮಾಡಿರ್ತೀವಿ ನೋಡಿ. ಇದ್ರ PDF ನ ಇದೇ ಆ್ಯಪ್ ಒಳಗಡೆ ಅಪ್ಲೋಡ್ ಮಾಡಿರ್ತೀವಿ. ಮಾಡೆಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಫರ್ದರ್ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ನಿಮ್ ಕಾಲೇಜ್ದೊಳಗಡೆ ಒಂದೊಂದು ಚಾಪ್ಟರ್ ಮುಗೀತು ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಮುಗೀತು ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೋರಿ ಅವಾಗ. ಸೊ ಈಗ ಬರೆದಿಟ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯು ಪೀಪಲ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ದಟ್ ಇಸ್ ಕನ್ಸರ್ನ್ ಟು ದಿ ಹ್ಯೂಮನ್ ರೀಪ್ರೊಡಕ್ಷನ್ ಆಯ್ತಂದ್ರೆ ಅದರದನ್ನ ಕಂಪ್ಲೀಟ್ ಆಗಿ ಸೊ ನೋಟ್ಸ್ ನ ಮಾಸ್ಟರ್ ಪ್ಲಾನ್ ನೋಟ್ಸ್ ನ ಬರೆದು ತಯಾರಿಟ್ಕೊಳ್ರಿ. ಇದ್ರ PDF ನ ನಮ್ಮ SPUC ಆ್ಯಪ್ ದೊಳಗಡೆ ಮತ್ತೆ ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡಿರ್ತದೆ. ಸೊ ಅಲ್ಲಿಂದನೂ ಯೂಸ್ ತಗೊಳ್ರಿ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ದಟ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್. ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅದ್ರಾಗ ಎಸ್ಪೆಷಲಿ ಆರ್ಟ್ಸ್ ಅಂತೇಳಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತೇಳಿ ಬರ್ತಾವಲ್ಲ ಅದೊಂದು. ನೆಕ್ಸ್ಟ್ STDs, ನೆಕ್ಸ್ಟ್ IUDs ಇವಕ್ಕದಾಗ ಒಂದು 3 ಮಾರ್ಕ್ಸ್ ಅಪಿಯರ್ ಆಗ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕನ್ಸರ್ನ್ ಟು ದಿ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನ್ಯಾಚುರಲ್ ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ವಾಟ್ ಕನ್ಸೆಪ್ಷನ್ ಆರ್ ಎಲ್ಸ್ ಪ್ರೆಗ್ನೆನ್ಸಿ. ಇದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ. KCETಗೆ ಮತ್ತೆ ನೀಟ್ಗೆ ಈಗೇನ್ ನೀಟ್ ಎಕ್ಸಾಮ್ ರಿಪೀಟ್ ಆಗ್ತದಲ್ಲ ಸೊ ಅವರಿಗೇನು ಬೆಸ್ಟ್ ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ 2027 ನೀಟ್ ಎಕ್ಸಾಮ್ಗೆ ಆಸ್ ವೆಲ್ ಆಸ್ 2026 ಏನ್ ರೀ ಎಕ್ಸಾಮ್ ಆಗ್ತದಲ್ಲ ಅದಕ್ಕೂ. ಅದಾದ ಬಳಿಕ ವೆಸೆಕ್ಟಾಮಿ, ಇನ್ನೊಂದು ಸರ್ತ ಟ್ಯೂಬೆಕ್ಟಾಮಿ. ಸೊ ಇವ್ರದ್ದು ಕಂಪ್ಲೀಟ್ ಆಗಿ ಡಿಸ್ಕಷನ್ ಚಾಪ್ಟರ್ ವೈಸ್ ಟೈಮಿಗೆ ನಾವು ಫಸ್ಟ್ ಕಂಪ್ಲೀಟ್ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಇವ್ರದ್ದು ಮೇಲೆ ಏನದಲ್ಲ ಸೊ ನಿಮಗೆ ಫೋಕಸ್ ಇಡೋದು ಜಾಸ್ತಿ ಇಟ್ಟಿರ್ತದೆ. ಯಾಕಂತಂದ್ರೆ ಮಾಸ್ಟರ್ ಪ್ಲಾನ್ಲೇ ಇವೇ ಕ್ವಶನ್ಸ್ ಇದೇ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಮಿನಿಮಮ್ ಟೈಮ್ಸ್ ರಿಪೀಟೆಡ್ ಅಗೇನ್ ದೇರ್ ವಿಲ್ ಬಿ ದಿ ಪ್ರೊಬಲ್ ಚಾನ್ಸ್ ಟು ಗೆಟ್ ರಿಪೀಟ್. ಓಕೆ, 2027 ಅಷ್ಟೇ ಅಲ್ಲ 2028 ಎಲ್ ತಕನು ಸಿಲೆಬಸ್ ಇರ್ತದೆ ಅಲ್ಲಿ ತಕನು ದಿ ಬೆಸ್ಟ್ ಹೆಲ್ಪ್ ಆಗ್ತಾವ.
Okay, let's get into the next concern to the ಯಾವ್ದ್ರಿ ಸರ್ fourth chapter, that is principles of inheritance. Okay, so 100% fix concepts ಇದ್ರಾಗ ಏನು ಓದ್ಬೇಕಪ್ಪ ನೀವೆಲ್ಲರೂ ಅಂತಂದ್ರೆ ಕಂಪಲ್ಸರಿ monohybrid cross, dihybrid cross and then incomplete dominance. Okay, so ಇದ್ರಾಗ ಮೂರುದ್ರಾಗ ಒಂದಂತ್ರು for all exams up to the 2050 ತಕನು ಸೊ ಒಂದಂತ್ರು 5 marks ಗೆ ಅಪಿಯರ್ ಆಗ್ತದೆ. ಸೊ SPUC ದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಏನ್ ಕೊಟ್ಟಿದೀವಲ್ಲ PCMB ಪಾಸಿಂಗ್ ಪ್ಯಾಕೇಜ್ ಅವಕ್ಕರ್ದು ಎಲ್ಲಾನು ಮಿನಿಮಮ್ 40+ ಔಟ್ ಆಫ್ 50. ಓಕೆ, ಫಾರ್ ಆಲ್ ಎಕ್ಸಾಮ್ಸ್. ಓಕೆ, ಹೈಯೆಸ್ಟ್ ಎಷ್ಟು ಬಂದವ್ರು ಸರ್ ಒಮ್ಮೆ 56 ತಕ ಬಂದಿದ್ದಾವೆ, 50 ಅಂದ್ರೆ ಚಾಯ್ಸ್ದಾಗ. ಓಕೆ, ಅದಕ್ಕೆ ನೀವು ಸೊ ಆಫ್ಲೈನ್ ಬಂದ್ರೆ ಅದ್ರದ್ದೆಲ್ಲದ್ರದ್ದು ಪ್ರಿಂಟ್ ಹಾಕಿದ ಕಾಪಿನೇ ಕೊಡ್ತೈತಿ, ಸಿಸ್ಟಮೆಟಿಕ್ಲಿ ಪ್ರಿಪೇರ್ಡ್ ಪಾಸಿಂಗ್ ಪ್ಯಾಕೇಜ್. ಒಂದ್ಸಲ ತೋರಿಸ್ತೈತೆ ಇಂಡಿವಿಜುವಲ್ ಸಬ್ಜೆಕ್ಟ್ದು ಲಾಸ್ಟ್ ಇಯರ್ ಎಷ್ಟು ಹೆಲ್ಪ್ ಆಗಿತ್ತು ಅನ್ನೋದು ವಿತ್ ಪ್ರೂಫ್ ನ ಹೋಗಿರ್ತದ. ಸೊ ಅದರದ್ದು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡೋಣಂತ. ಇವಾಗ ಡೆಮೋ ಕ್ಲಾಸ್ನಾಗ ಏನಪ್ಪಾ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಡಿಸ್ಕಷನ್ ಮಾಡಿ ಒಂದು ಚಾಪ್ಟರ್ದ ಮೇಲೆ ಫೋಕಸ್ಡ್ ಇರ್ತೈತಿ. ಸೊ ಆಫ್ಲೈನ್ ಬೇಕಂದ್ರೆ ಡೆಮೋ ಕ್ಲಾಸಿಗೆ ಡೈಲಿ 5:30 ದಿಂದ ಎಷ್ಟಕ್ಕಪ್ಪ ಅಂದ್ರೆ 5:30 to 7:30 ಯು ಕ್ಯಾನ್ ಸೊ ಕಮ್ ಅಂಡ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಸೊ ನೆಕ್ಸ್ಟ್ ಲೈವ್ ಅನ್ನ ಡೆಮೋ ಕ್ಲಾಸಸ್ ಬೇಕ್ರಿ ಸರ್ ಅಂತನೋರು ಸೊ 8:30 ದಿಂದ ಸೊ 9:30 ತಕ, ಸೊ 8:30 to 9:30 ಸೊ ಡೈಲಿ 1 hour ದಷ್ಟು ಲೈವ್ ಕ್ಲಾಸ್ PCMB 4 ಸೊ ಪ್ರೊವೈಡ್ ಮಾಡ್ತದೆ. ಯಾಕಂತಂದ್ರೆ ಐ ಆಮ್ ಎಕ್ಸ್ಪರ್ಟ್ ಇನ್ PCMB ಆಲ್ 4. 10 year ಎಕ್ಸ್ಪೀರಿಯನ್ಸ್ ಇದೆ PCMB. ಸೊ 10 years ದಾಗರೆ ಈಚ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60 times. ಓಕೆ, ಮೋರ್ ದ್ಯಾನ್ 60 times ಕಲಿಸಿದ್ದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ. ಸೊ ನಿಮಗೆ ಪರ್ಫೆಕ್ಟ್ ಆಗಿ ಅಬೋ 90-95% ಸ್ಕೋರ್ ಮಾಡ್ಕೊಳಕ ವಿತೌಟ್ ಎನಿ ಟ್ರಬಲ್ 90 to 95 ಅಂಡ್ ಅಬೋ ಪರ್ಸೆಂಟೇಜ್ ಆರಾಮ್ಸೆ ಏನು ಕೂಗದಳಿ ಅಳಗಾಡ್ಲಾರ್ದಷ್ಟು ಈಸಿಯೆಸ್ಟ್ ವೇದೊಳಗಡೆ ಸ್ಕೋರ್ ಮಾಡ್ಕೊಳಕ ಸೊ ಒಂದು ಬೆಸ್ಟ್ ಅಪರ್ಚುನಿಟಿ ಇದೆ. ಎಲ್ಲರೂ ಅದರದ್ದು ಸದುಪಯೋಗ ಪಡಿಸೋಡ್ರೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಸಿಂಡ್ರೋಮ್ಸ್. ಇದ್ರಾಗ ಸೈಲೆಂಟ್ ಫೀಚರ್ಸ್ ಆಫ್ ಡೌನ್ ಸಿಂಡ್ರೋಮ್ ಕೇಳಬಹುದು, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ ಕೇಳಬಹುದು, ಟರ್ನರ್ ಸಿಂಡ್ರೋಮ್ ಕೇಳಬಹುದು, ಕ್ರೈ-ಡ್ಯೂ ಚಾರ್ಟ್ ಸಿಂಡ್ರೋಮ್ ಕೇಳಬಹುದು. ಯಾವ್ದಾದ್ರು ಒಂದು ಫಿಕ್ಸ್ 2 marks ಅಥವಾ 3 marks ಕೇಳ್ತಾನೆ. ನೆಕ್ಸ್ಟ್ ಅದಾದ ಬಳಿಕ ಸೆಕ್ಸ್ ಡಿಟರ್ಮಿನೇಷನ್. ಸೊ ಇದು ಯಾವ್ದಾದ್ರು ಒಂದು ಓಕೆ XX XY ಟೈಪ್ ದಾರ ಕೇಳ್ಬೋದು, ZZ ಸೊ ZW ಟೈಪ್ದು ಈ ತರ ಯಾವ್ದಾದ್ರು ಒಂದು. ಸೊ ಅಲ್ಲಿ ಟೋಟಲ್ ನಾವು ಕ್ಲಾಸ್ನೊಳಗಡೆ ಒಂದು 5-6 ಡಿಸ್ಕಷನ್ ಮಾಡಿರ್ತೀವಿ. ಸೊ ಹೆಪ್ಲಾಯ್ಡ್ ಡಿಪ್ಲಾಯ್ಡ್ ಕಂಡೀಷನ್ ಆಗಿರ್ಬೋದು ಆ ತರ. ಸೊ what total out of 5, so anyone that is going to be there for 3 marks every year, not only for 2027 but also every year that is there. Okay, so ಇಲ್ಲಿ you out of 3 so ಯಾವ್ದಾದ್ರು ಒಂದು ಪ್ರತಿ ಒಂದು ಎಕ್ಸಾಮ್ ಬೀಳ್ತೈತಿ. ಮೋನೋಹೈಬ್ರಿಡ್ ಅರೆ, ಡೈಹೈಬ್ರಿಡ್ ಅರೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅರೆ. ಇಲ್ಲಿ ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ಲಿನೆಫೆಲ್ಟರ್ ಸಿಂಡ್ರೋಮ್, ಕ್ರೈ-ಡ್ಯೂ ಚಾರ್ಟ್ ಸಿಂಡ್ರೋಮ್ ಇವ್ರದ್ರಾಗ ಒಂದು 2 marks. ನೆಕ್ಸ್ಟ್ ಸರ್ತ ಸೆಕ್ಸ್ ಡಿಟರ್ಮಿನೇಷನ್ ಯಾವ್ದಾದ್ರು ಒಂದು ಸೊ 3 marks. ಆರಾಮ್ಸೆ ನೀವು ಇಲ್ಲಿ 14 marks ದೊಳಗಡೆ ಸೊ ಎಷ್ಟು ಮಾರ್ಕ್ಸ್ ಈಸಿಲಿ ತಗೋಬಹುದು ಸರ್? 10 marks ನ ಯಾವುದೇ ಸಮಸ್ಯೆ ಇಲ್ಲಾರ್ದೆ ನೀವು ಸ್ಕೋರ್ ಮಾಡ್ಕೋಬಹುದು. ಓಕೆ, ಉಳಿದಿದ್ದು ನೀವು ಚಾಯ್ಸ್ ದಾಗ ಬಿಟ್ರು ಆರಾಮ್ಸೆ 10 marks ಯು ಕ್ಯಾನ್ ಸ್ಕೋರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಕನ್ಸರ್ನ್ ಟು ದಿ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್. ಸೊ ಕನ್ಸರ್ನ್ ಟು ದಿ 100% ಫಿಕ್ಸ್ ಕಾನ್ಸೆಪ್ಟ್ಸ್ ಯಾವ್ದು ತಗೋತೀರಿ ಸರ್ ಅಂತ ಇಲ್ಲಿ ಅಂತಂದ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಎವರ್ ಗ್ರೀನ್ ಕಾನ್ಸೆಪ್ಟ್ ನೋಡ್ರಿ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಓಕೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್? 5 marksಗೆ. ಒಂದ್ಸಲನ ಗೋಲ್ಸ್ನು ಕೇಳಿದಾನ, ಬಟ್ ಹೆಚ್ಚಾಗಿ ಕೇಳೋದು ಸೈಲೆಂಟ್ ಫೀಚರ್ಸ್. ಓಕೆ, ನೆಕ್ಸ್ಟ್ ಸರ್ ಅಂದ್ರೆ ಜೆನೆಟಿಕ್ ಕೋಡ್ ಫೀಚರ್ಸ್. ನೆಕ್ಸ್ಟ್ ಸರ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ ಕೇಳಬಹುದು. ಸೊ 2 marks ಅಥವಾ 3 marksಗೆ. ನೆಕ್ಸ್ಟ್ ಸರ್ ಜೆನೆಟಿಕ್ ಮಟೀರಿಯಲ್. ಸೊ DNA RNA. ಸೊ DNA ಇಸ್ ಬೆಟರ್ ದ್ಯಾನ್ RNA. ಸೊ ವೈ ಅಂತೇಳಿ ರೀಸನ್ ಜಸ್ಟಿಫಿಕೇಶನ್ ಕೇಳ್ತಾನ. ಸೊ ನ್ಯೂಕ್ಲಿಯೋಸೋಮ್ದು ಇದು 2026 ಎಕ್ಸಾಮ್ಸಿಗೂ. ಸೊ ಇದು ಮಾಸ್ಟರ್ ಪ್ಲಾನ್ ಏನಿದೆಲ್ಲ 2026 ಎಕ್ಸಾಮ್ಸಿಗೆ ಮಾಡಿದ್ದು ಐತಿ. ಸೊ ಸೇಮ್ 2027 ಎಕ್ಸಾಮ್ಸ್ಗೆ ಹೋಲ್ಸ್ ಗುಡ್ ಆಗ್ತದೆ. ಸೊ ಅದಕ್ಕೆ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಯೂಟ್ಯೂಬ್ನಾಗ ಏನಿದ್ದಾವಲ್ಲ ಬಯಾಲಜಿ ಸೆಕ್ಷನ್ಗೆ ಹೋಗ್ರಿ, ಅಷ್ಟು ವಿಡಿಯೋನು ವಾಚ್ ಮಾಡ್ರಿ. ಕೆಮಿಸ್ಟ್ರಿ ಸೆಕ್ಷನ್ಗೆ ಹೋಗ್ರಿ, ಅಷ್ಟು ವಿಡಿಯೋನು ವಾಚ್ ಮಾಡ್ಕೊಡ್ರಿ. ಸೊ ಈಗ ಆಲ್ರೆಡಿ ಒಂದ್ಸಲ ವೆಕೇಶನ್ ಮುಗಿಸ್ಕೊಂಡವ್ರು ಸೊ ಸೀರಿಯಸ್ಲಿ ಈಗ ಮಾಸ್ಟರ್ ಪ್ಲಾನ್ ಪ್ರಕಾರನ ನೀವು ಸ್ಟಡಿ ಮಾಡ್ಕೊಂತ, ಯಾಕಂದ್ರೆ ಟಾರ್ಗೆಟ್ ಔಟ್ ಆಫ್ ಔಟ್. ಓಕೆ, ಇದನ್ನು ಒನ್ಸ್ ಯು ಬಿಕಮ್ ದಿ ಪರ್ಫೆಕ್ಟ್ ಇನ್ ಆಲ್ ಸಬ್ಜೆಕ್ಟ್ PCMB, ದೆನ್ ಯು ಕ್ಯಾನ್ ಸ್ಟಾರ್ಟ್ ದಿ KCET. ಓಕೆ, KCET ಸ್ಟಾರ್ಟ್ ಮಾಡ್ರಿ. ಇಲ್ಲ ಸರ್ ನಾವು KCET ಮುಗಿಸಿದ ಅಂದ ಬಳಿಕ ನೀಟ್ ಅಂಡ್ KCET ಸೈಮಲ್ಟೇನಿಯಸ್ಲಿ ಹೋಗ್ರಿ. ಓನ್ಲಿ ಮ್ಯಾಥಮೆಟಿಕ್ಸ್ ಯು ಕ್ಯಾನ್ ಫೋಕಸ್. ಹೂ ಆರ್ ಗೋಯಿಂಗ್ ಟು ಬಿ ದಿ ಸೊ ವುಡ್ ಲೈಕ್ ಟು ಜಾಯಿನ್ ಟು ದ ಇಂಜಿನಿಯರಿಂಗ್ ಕೋರ್ಸ್, ಅವರು ಮ್ಯಾಥಮೆಟಿಕ್ಸ್ ನ ಫೋಕಸ್ಡ್ ಇರಲಿ. ಹೂ ವುಡ್ ಲೈಕ್ ಟು ಜಾಯಿನ್ ದಿ ಸೊ ಮೆಡಿಕಲ್ ಲೈನ್, ಸೊ ಯು ಕ್ಯಾನ್ ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬಯಾಲಜಿ. ಫಸ್ಟಿಗೆ ಬಯಾಲಜಿ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಸೊ ಕೆಲವೊಬ್ರು ಮೆಡಿಕಲ್ ಕಂದು ನೆಕ್ಸ್ಟ್ ಇಂಜಿನಿಯರಿಂಗ್ ಬಂದ್ಬಿಡ್ತಾರೆ, ಅಲ್ಲಿ ಮ್ಯಾಥಮೆಟಿಕ್ಸ್ ನ ವೀಕ್ ಆಗಿರ್ತಾರೆ. ಸೊ ಇನ್ನು ಕೆಲವೊಬ್ರು ಏನು ಇಂಜಿನಿಯರಿಂಗ್ ಅಂದು ಮೆಡಿಕಲ್ ಹೋಗ್ತಾರೆ, ಅವ್ರಿಗೆ ಬಯಾಲಜಿ ಸಮಸ್ಯೆ ಆಗ್ಬಾರ್ದು. ಅದ್ರ ಸಂಬಂಧ ಒಂದು ಅಟ್ ಲೀಸ್ಟ್ ಯು ಕ್ಯಾನ್ ಸೆಟ್ ದಿ ಯುವರ್ ಗೋಲ್, ಯಾವ್ದಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂತಂದ್ರೆ ಅರೌಂಡ್
10 ಮಂತ್ಸ್ ನಿಮಗೆ ಟೈಮ್ ಇದೆ ಆರಾಮ್ಸೆ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಬೆಸ್ಟ್ ವೇದೊಳಗಡೆ. ಅಟ್ ಲೀಸ್ಟ್ ಇಫ್ ಯು ಪ್ಲಾನ್ಡ್ ಟು ಗೋ ಫಾರ್ ದಿ ಇಂಜಿನಿಯರಿಂಗ್ ದೆನ್ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಇಲ್ಲ ಸರ್ ನಾ ಮೆಡಿಕಲ್ ಲೈನಿಗೆ ಹೋಗ್ಬೇಕಂತೀನಿ ಅನ್ನೋರು ಇದ್ರಂದ್ರೆ ದೆನ್ ಯು ಕ್ಯಾನ್ ಫೋಕಸ್ ದಿ ಬಯಾಲಜಿ. ಓಕೆ, ಸೊ ಇಲ್ಲ ಆಲ್ರೆಡಿ ಹೇಳಿದವಲ್ಲ, ಜಸ್ಟ್ who are going to take the admission on or before 10th of June, there will be the special offer 4,000. Later ಏನಾಗ್ತದಪ್ಪ 10 ಸ್ಟೂಡೆಂಟ್ಸ್ ಗ್ರೂಪ್ಲೆ ಬಂದ್ರೆ 10th of June onwards, ಸೊ 10 ಸ್ಟೂಡೆಂಟ್ಸ್ ಗ್ರೂಪಿಗೆ ಬಂದ್ರೆ ಅವರಿಗೆ ಈಚ್ ಸ್ಟೂಡೆಂಟ್ಸಿಗೆ 4,000 ಆಗ್ತಾ. ಎನಿ ಒಂದು ಸಬ್ಜೆಕ್ಟ್ ತಗೋತಿದ್ರೆ ಅಂದ್ರೆ 10th of June onwards 3,000 ಆಗ್ತೈತಿ. ಸೊ ಆಲ್ರೆಡಿ ಇಲ್ಲಿ ಟಾಪರ್ಸ್ ಡೀಟೇಲ್ಸ್ನ ಕೊಡಲಾಗಿದೆ. ಸೊ ಇವರು 96% ಅದು ಮಾಡಿದ್ದಾರೆ, ಇವ್ರು 93 ಅದು ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದಿಷ್ಟು ನಿಮ್ ಮೋಟಿವೇಶನಲ್ ಆಗಲಿ ಅಂತೇಳಿ ಸೊ ಇದು ಟಾಪರ್ಸ್ ನಿಮ್ಗೆ ಕೊಡಲಾಗಿದೆ. ಇಲ್ಲಿ ನಮ್ಮಲ್ಲಿ ಹೆಂಗಂದ್ರೆ 60 ಸ್ಟೂಡೆಂಟ್ಸ್ ಪರ್ ಬ್ಯಾಚ್. ಓಕೆ, ಯು ಕ್ಯಾನ್ ಗೆಟ್ 100% ರಿಸಲ್ಟ್, ನೋ ಡೌಟ್. ಸೊ ಬೆಟರ್ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸಸ್ ಅಪ್ ಟು ದಿ 15th ತಕ ಇದ್ದ ನೋಡು. 15th June ತಕ ಡೆಮೋ ಕ್ಲಾಸಸ್ ಇದ್ದ. ಈವ್ನಿಂಗ್ ಸೊ 5:30 ಟು ಎಷ್ಟರ ತಕ ಇರ್ಸರ್ತ 8 o'clock ತಕ ಅಥವಾ 7:30 ತಕ ಡೆಮೋ ಕ್ಲಾಸಸ್ ತಗೊಂಡೈತಿ. ಮಾರ್ನಿಂಗ್ ರಿಸರ್ತ 6 to 7:45 ತಕ ರಿಯಲ್ ಕ್ಲಾಸ್ ಮತ್ತೆ ಯಾರಿಗೆ ಡೆಮೋ ಅಂತಿರಲ್ಲ ಅದೇ ಕ್ಲಾಸಿಗೆ ಬಂದು ಅಟೆಂಡ್ ಆಗ್ಬೋದು, ನೋ ಇಶ್ಯೂಸ್. ಸೊ ಈ ತರ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೆ ಬೆಸ್ಟ್ ಏನಪ್ಪಾ ಅಂದ್ರೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ದೇ ಆರ್ ಪ್ರಿಪೇರ್ಡ್ ಬೈ ಸೊ ಇಂಜಿನಿಯರ್, ದಟ್ ಈಸ್ ಬೈ ಮೀ. ಓಕೆ, ಸೊ ಎಲ್ಲ PCMB 4 ಕುರದನ್ನು ಪರ್ಫೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಸೊ ಪ್ರಿಪರೇಷನ್ ಮಾಡಿದ್ದು. ಸೊ ನೀವು ರೆಗ್ಯುಲರ್ ಕ್ಲಾಸಸ್ಗಳಿಗೆ ಬಂದು ಅಟೆಂಡ್ ಆಗ್ರಿ. ಅಗ್ದಿ ವೆಲ್ ಇಕ್ವಿಪ್ಡ್ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್. ಸೊ ಆರಾಮ್ಸೆ ಬೆಸ್ಟ್ ಕೂತ್ ಕಲಿಲಿಕ್ಕೆ ಒಂದು ಸೊ ಗೋಲ್ಡನ್ ಆಪರ್ಚುನಿಟಿ ಇದೆ. ಸೊ ಯು ಕ್ಯಾನ್ ಯುಟಿಲೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಕನ್ಸರ್ನ್ ಟು ದಿ ಎವಲ್ಯೂಷನ್ ಚಾಪ್ಟರ್. ಸೊ ಎವಲ್ಯೂಷನ್ ಒಳಗಡೆ ಸೊ ಆನ್ಲೈನ್ ಕ್ಲಾಸಸ್ ಅಂತೇಳಿ ಕೆಲವರು ಕೇಳ್ತಾ ಇದ್ದರು. ಇವಾಗ ನಾವು ಆನ್ಲೈನ್ದೇ ಕ್ಲಾಸ್ನ ಲೈವ್ ಕೊಟ್ಟಿದ್ದೀವಿ ನೋಡ್ರಿ ಯೂಟ್ಯೂಬ್ ದೊಳಗಡೆ. ಸೊ ಆನ್ಲೈನ್ ಕ್ಲಾಸಸ್ನೇ ಬೇಕನ್ನೋರು ಇದ್ರಂದ್ರೆ SPUC ಆ್ಯಪ್ನ ಫಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಳ್ರಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಸಾಧನ ಕೋರ್ಸ್ ಅಂತೇಳಿ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವ. ಸೊ ಅದ್ರದ್ದು ರಿಕಾರ್ಡೆಡ್ ಕ್ಲಾಸಸ್ನ ಫಸ್ಟ್ ವಾಚ್ ಮಾಡ್ರಿ. ದಿ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ, ಯಾಕಂದ್ರೆ ಜಸ್ಟ್ ಕಂಪ್ಲೀಟ್ PCMB 4 ಕುರದು ಕೂಡಿನೇ ಸೊ ಜಸ್ಟ್ ಅಟ್ 4,000 ಒಳಗಡೆ ಇಟ್ಟಿದ್ದೀವಿ ಸ್ಪೆಷಲ್ ಆಫರ್. 16,000 ಇದ್ದಿದ್ದನ್ನ ಸೊ ಜಸ್ಟ್ ಅಟ್ 4,000 ಒಳಗಡೆ. ಓಕೆ, ಸೊ ಅದು ವೆರಿ ಸೂನ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಟ್ಸ್ ಪ್ರೈಸ್. ಸೊ ಫಸ್ಟ್ ವಾಚ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಅನಿಸ್ತಿತ್ತು, ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಯು ಕ್ಯಾನ್ ಬೈ ದಿ ಕೋರ್ಸ್ ಆಲ್ಸೋ. ಓಕೆ, ಇಲ್ಲ ಸರ್ ನಮಗೆ ಕಂಪ್ಲೀಟ್ಲಿ ಲೈವ್ ಕ್ಲಾಸಸ್ ಬೇಕು ಅಂತಂದ್ರೆ ಸೊ ಈವ್ನಿಂಗ್ 8:30 to 9:30 ಒಂದು ಬ್ಯಾಚ್ ನ ಮಾಡಿಕೊಡ್ತೈತಿ. ಸಾಧನ ಕೋರ್ಸ್ಗೆ ಎಡಿಷನಲ್ ಆಗಿ ಕೊಟ್ರ ಅದನ್ನ ಪ್ಲಾನ್ ಮಾಡಿರ್ತದ. ಇರ್ಲಿಲ್ಲ ಅಂದ್ರೆ ಸಪರೇಟ್ ಕಂಪ್ಲೀಟ್ಲಿ ಡೈಲಿ 1 hours ದಷ್ಟು ಲೈವ್ ಕ್ಲಾಸಸ್ ನ ಪ್ಲಾನ್ ಮಾಡಿರ್ತದ. ಸೊ ಮೈ ಬೆಸ್ಟ್ ಸಜೆಷನ್ ಯು ಕ್ಯಾನ್ ಬೈ ದಿ ಸಾಧನ ಕೋರ್ಸ್. ಆಲ್ರೆಡಿ ಲಾಸ್ಟ್ ಇಯರ್ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗೈತದ. ಬೆಟರ್ ಯು ಕ್ಯಾನ್ ವಾಚ್ ಫಸ್ಟ್ ಫ್ರೀ ಕ್ಲಾಸಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ 100% ಫಿಕ್ಸ್ ಕಾನ್ಸೆಪ್ಟ್ಸ್ ಕನ್ಸರ್ನ್ ಟು ದಿ ಯಾವ್ದು ರಿಸರ್ಚ್ ಎವಲ್ಯೂಷನ್. ಎವಲ್ಯೂಷನ್ ಒಳಗಡೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಯಾವ್ದು ರಿಸರ್ಚ್ ಅಂದ್ರೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ಯಾರಾದ್ರೂ ಇನ್ನೂ ಈ ಚಾಪ್ಟರ್ಸ್ ಗಳದ ಬಗ್ಗೆ ಅವೇರ್ನೆಸ್ ಇದ್ದಿದ್ದಿಲ್ಲ, ವೆಕೇಶನ್ ಒಳಗಡೆ ಕಲ್ತಿರ್ಲಿಲ್ಲ ಅಂತಂದ್ರೆ ಇವಾಗ ಒಂದ್ಸಲ ಪೂರ್ತಿ ಜಸ್ಟ್ ವಿಡಿಯೋನ ವಾಚ್ ಮಾಡ್ರಿ. ಒಂದ್ ಐಡಿಯಾ ಬರ್ತದೆ ಯಾವ್ದಾದ್ರು ಚಾಪ್ಟರ್ಸ್ ಇದ್ದಾವ, ಏನೇನ್ ಇಂಪಾರ್ಟೆಂಟ್ ಇದ್ದಾವ ಒಂದು. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಒನ್ಸ್ ಯು ಲರ್ನ್ ಕನ್ಸರ್ನ್ ಟು ದಿ ಎವಲ್ಯೂಷನ್ ಚಾಪ್ಟರ್, ಯು ಕ್ಯಾನ್ ವಾಚ್ ಒನ್ಸ್ ಅಗೇನ್ ದಿಸ್ ವಿಡಿಯೋ ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಓಕೆ, ಮಾಸ್ಟರ್ ಪ್ಲಾನ್ ಎಲ್ಲರಿಗೆ ಮುಗಿಸಿದವರಿಗೆ, ಇರ್ಲಿಲ್ಲ ಅಂತಂದ್ರೆ ಈಗೇನ್ ಕಲಿತಾ ಇರ್ತಾರಲ್ಲ ಅವರಿಗೆ, ಮುಗಿಸಿದವ್ರಿಗೆ ಅಂತೂ ಬೆಸ್ಟ್ ಯೂಸ್ ಆಗ್ತದ. ಇರ್ಲಿಲ್ಲ ನೀವು ಮುಗಿಸಿದ ಬಳಕ ನೋಡಿದ್ರೆ ನಿಮ್ಗೆ 100% ಹೆಲ್ಪ್ಫುಲ್ ಆಗ್ತೈತಿ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಆದ ಬಳಕ ಸೊ ಎನಲಾಗಸ್, ಹೋಮೋಲಾಗಸ್ ಆರ್ಗನ್ಸ್ ಬಗ್ಗೆ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ಇದು ಪಕ್ಕ ಬೀಳುತ್ತೆ ನೋಡ್ರಿ ಎನಿಮಲ್ಸ್ ದೊಳಗಡೆ, ಇಲ್ಲಾಂದ್ರೆ ಪ್ಲಾಂಟ್ಸ್ ದೊಳಗಡೆ ಕೇಳಿರ್ತಾರೆ. ನೆಕ್ಸ್ಟ್ ಅಂತಂದ್ರೆ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ಸ್. ಇದು ಜೆನೆಟಿಕ್ ಇಕ್ಲಿಬ್ರಿಯಂ ಕನ್ಸರ್ನ್ಡ್. ಸೊ ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಜೆನೆಟಿಕ್ ಇಕ್ಲಿಬ್ರಿಯಂ. ಸೊ ಇದು ಎವ್ರಿ ಇಯರ್ 3 marks ಅಪಿಯರ್ ಆಗೈತೆ ನೋಡ್ರಿ ಪ್ರತಿ ಸಲ, ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ಸ್. ಓಕೆ, ನೆಕ್ಸ್ಟ್ ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ನೆಕ್ಸ್ಟ್ ಸರ್ತ ಅಡಾಪ್ಟಿವ್ ರೇಡಿಯೇಷನ್. ಸೊ ಅಟ್ ಲೀಸ್ಟ್ ಇಷ್ಟರೇ ಈ ಚಾಪ್ಟರ್ ದೊಳಗಡೆ ಓದ್ಬೇಕು. ಇದ್ರ PDF ನ ನಮ್ಮ SPUC ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತ, ಇಲ್ಲಾಂದ್ರೆ SPUC ಟೆಲಿಗ್ರಾಮ್ ಚಾನಲ್ ದೊಳಗಡೆ. ಸರ್ ಅದರದ್ದು ಆ್ಯಪದ ಲಿಂಕ್ ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಏನ್ ಲೈವ್ ಹೊಂಟೈತಲ್ಲ, ಲೈವ್ ಕೆಳಗಡೆ ಡಿಸ್ಕ್ರಿಪ್ಷನ್ ದೊಳಗಡೆ ನೋಡ್ಕೊಂಡು ಸೊ ಅಲ್ಲಿಂದಾದ್ರೂ ನೀವು ಲಿಂಕ್ ನ ಯೂಸ್ ತಗೊಳ್ರಿ. ಇಲ್ಲ SPUC ಅಂತೇಳಿ ಪ್ಲೇಸ್ಟೋರ್ ದೊಳಗಡೆ ಸರ್ಚ್ ಮಾಡ್ರಿ. ಸೊ ಅವಾಗ ನಿಮಗೆ ಸಿಗ್ತೈತೆ, ಡೌನ್ಲೋಡ್ ಮಾಡ್ಕೊಂಡು ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ PDF ಆಲ್ಸೋ. ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತದೆ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ದೊಳಗಡೆ ಸೊ ಪ್ಲೇಸ್ ಮಾಡಿರ್ತದೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಫರ್ದರ್. ಆಲ್ರೆಡಿ ಹೇಳಿದೇವಲ್ಲ, ಈಗ ಆಫ್ಲೈನ್ ಏನು ರೆಗ್ಯುಲರ್ ಕ್ಲಾಸ್ ನಡೆದಿದ್ದಾವಲ್ಲ, ಸೊ ಆಲ್ರೆಡಿ 1st of June ಹಿಡಿದು ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ರಿಸರ್ಚ್ 10th of June ಹಿಡಿದು ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ PCMB ಅನ್ನೋರಿಗೆ ಸೊ ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ್ಕೆ ಜಸ್ಟ್ 4,000 ಇದೆ. ಇದು 10th year ಸೆಲೆಬ್ರೇಷನ್ ಸಂಬಂಧ ಇಟ್ಟಿದ್ದೀವಿ. ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಅಡ್ಮಿಷನ್ ಆನ್ ಆರ್ ಬಿಫೋರ್ 10th of June.
ನೆಕ್ಸ್ಟ್ PCMB ಜೊತೆಗೆ ಇಂಟಿಗ್ರೇಟೆಡ್ ಬೇಕ್ರಿ ಸರ್ KCET ನೀಟ್ ಅನ್ನೋರಿಗೆ, ಸೊ ಈಗ 10,000 ಒಳಗಡೆ ಸ್ಪೆಷಲ್ ಆಫರ್ ಇದೆ, ಯುಟಿಲೈಸ್ ದಿಸ್. ಓಕೆ ರೈಟ್, ಲೆಟ್ಸ್ ಆಲ್ರೆಡಿ ಅಡ್ರೆಸ್ ಅಂತ ಗೊತ್ತಿದೆಯಲ್ಲ, ಗಾಂಧಿ ಚೌಕದಿಂದ ಜಸ್ಟ್ 100 ಮೀಟರ್ ದಷ್ಟು. ಸೊ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರೆ ಅಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ PUC ಗೊಂದಿಯವರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ. ಸೊ ಅಲ್ಲಿಂದ ನೀವು ಬಂದು ಕ್ಲಾಸಸ್ನ ಅಟೆಂಡ್ ಆಗ್ಬೋದು. ಓಕೆ, ನೋಟ್ಸ್ ಬಯೋದು. ಸೊ ನೋಟ್ಸ್ ಬಯಾಲಜಿ ಅಂತ ಹೇಳಿದೇವಲ್ಲ, ಇವಾಗ ಏನು ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ಇದ್ದಿದ್ದಾವ, ಫ್ರೀ ಕಂಟೆಂಟ್ ನ ಅಲ್ಲಿದ್ದು ಸಾಧನ ಕೋರ್ಸ್ದಿಂದ ಯೂಸ್ ತಗೊಳ್ರಿ. ನೆಕ್ಸ್ಟ್ ಏನಿದೆ ಅಲ್ಲ, ಸಬ್ಜೆಕ್ಟ್ ವೈಸ್ ಹೋದ್ರಂದ್ರೆ ಅಲ್ಲಿ ಬಯೋ ಅನ್ನೋರಿಗೆ ಬಯಾಲಜಿಗೆ ಇಲ್ಲಿ ಕೋರ್ಸಸ್ ಒಳಗಡೆ ಸೊ ನೀವು ಬೈ ಮಾಡ್ಕೊಂಡಿದ್ ಬಳಕ ಕಂಪ್ಲೀಟ್ಲಿ ಆಕ್ಟಿವ್ ಆಗ್ತವೆ. ಓಕೆ, ಕೆಲವೊಂದಿಷ್ಟು ಫ್ರೀ ಇದ್ದಿದ್ದನ್ನ ಸೊ ಅಲ್ಲಿ ಎಕ್ಸೆಸಿಬಿಲಿಟಿ ಇಟ್ಟಿರ್ತದೆ. ಸೊ ಇದು SPUC ಆಪ್ ದೊಳಗಡೆ ಇದ್ರದ್ದು PDF ಹಾಕಿರ್ತದೆ. ಇದು ಫ್ರೀ ಆಫ್ ಕಾಸ್ಟ್ ಒಳಗಡೆ ನಿಮ್ಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಪ್ಷನ್ ಇಟ್ಟಿರ್ತದೆ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಹೇಳಿದವಲ್ಲ, ಇದು ಸಾಧನ ಕೋರ್ಸಿಗೆ ಜಾಯ್ನ್ ಆದ್ರಂದ್ರೆ ಸೊ PCMB 4 ಕುರಿತು ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸ್ ನ ಜಸ್ಟ್ ಅಟ್ ನಾವು ಅವೈಲಬಲ್ ಜಸ್ಟ್ ಅಟ್ 4,000. ಓಕೆ, ಲಾಸ್ಟ್ ಇಯರ್ ಆರಾಮ್ಸೆ 90% ಗಿಂತ ಹೆಚ್ಚಿಂದು ಸೊ ಅದರದಿಂದ ವಿತ್ ಪ್ರೂಫ್ ವಿಡಿಯೋ ಮಾಡಿನೂ ಕೊಟ್ಟಿರ್ತದ. ಕೆಲವೊಬ್ಬರಿಗೆ ಸುಳ್ಳು ಹೇಳ್ತಾರೆ ಏನೋ ಅನ್ನಂಗೆ ಇದ್ದಿರ್ತದ. ಆಲ್ರೆಡಿ ಯಾರು ಈ ಕೋರ್ಸ್ ನ ಬೈ ಮಾಡ್ಕೊಂಡು ಯೂಸ್ ತಗೊಂಡಿದ್ರಲ್ಲ ಅವರಿಗೆ ಯೂಟ್ಯೂಬ್ ದಂದೇ ಎಷ್ಟೋ ಯೂಸ್ ಆಗಿದೆ. ಇನ್ನು ನಾವು ಲೈವ್ ಕ್ಲಾಸಸ್ ತಗೊಂಡು ರೆಕಾರ್ಡ್ ಮಾಡಿದ್ದು ಸೊ ಅದರದಿಂದ ಅಂತೂ ಬೆಸ್ಟ್ ಯೂಸ್ ಆಗಿದೆ. ಓಕೆ, ಸೊ ನೀವು ಬೇಕಂದ್ರೆ ಯೂಟ್ಯೂಬ್ ವಿಡಿಯೋ ನೋಡ್ಕೋರಿ. ಸೊ ಪ್ರೀವಿಯಸ್ ಡೇಸ್ ಏನ್ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡಿದಲ್ಲ, ದಿ ಬೆಸ್ಟ್ ಹೆಲ್ಪ್ ಆಗಿದ್ದು. ನೆಕ್ಸ್ಟ್ ಚಾಪ್ಟರ್ ಯಾವ್ದ್ರಿ ಸರ್ ಅಂತಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಓಕೆ, ಈ ಚಾಪ್ಟರ್ ನೀವು ಜಸ್ಟ್ ಡೋಂಟ್ ಸ್ಟಡಿ ಫಾರ್ ದಿ ಸೇಕ್ ಆಫ್ ಎಕ್ಸಾಮಿನೇಷನ್, ಯು ಹ್ಯಾವ್ ಟು ಸ್ಟಡಿ ಫಾರ್ ಯುವರ್ ಡೇ ಟು ಡೇ ಲೈಫ್. ಓಕೆ, ಯಾಕ್ರಿ ಸರ್ ಅಂತಂದ್ರೆ ಕಂಪಲ್ಸರಿ ಈ ಚಾಪ್ಟರ್ ನ ಡೇ ಟು ಡೇ ಲೈಫ್ ಒಳಗಡೆ ಹೆಲ್ಪ್ ಆಗ್ತೈತಿ. ಹೌ ಟು ಓವರ್ಕಮ್ ದಿ ಸೊ ಡಿಸೀಸಸ್ ದಿಂದ, ಸೊ ಯಾವ ತರದ್ದು ಡಿಸೀಸಸ್ ಬರ್ತೈತಿ ಎಲ್ಲದರದ್ದು ಇನ್ ಡೀಟೇಲ್ ಆಗಿ. ಇದ್ರೊಳಗಡೆ ಮಾಸ್ಟರ್ ಪ್ಲಾನ್ ದ ಕಾನ್ಸೆಪ್ಟ್ ಅದರ ಡಯಾಗ್ರಾಮ್ ಆಫ್ ಆಂಟಿಬಾಡಿ ಸ್ಟ್ರಕ್ಚರ್. ಓಕೆ, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ತಾನೆ. ನೆಕ್ಸ್ಟ್ ಸರ್ ಅಂತಂದ್ರೆ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್. ಇವು ಯಾವ್ದಾದ್ರು 5ನ ಕೇಳ್ಬಹುದು 5 ಮಾರ್ಕ್ಸಿಗೆ, ಇಲ್ಲ 2 ಕೇಳ್ಬಹುದು 2 ಮಾರ್ಕ್ಸಿಗೆ, ಇಲ್ಲ 3 ಕೇಳ್ಬಹುದು 3 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಆಲ್ಕೋಹಾಲ್ ಅಂಡ್ ಡ್ರಗ್ ಅಬ್ಯೂಸ್, ಇದು 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬಹುದು. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಕೆಲವೊಬ್ರು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಕೊಂಡಿದ್ದೆ ಅಂತ ಹೇಳ್ತಾರೆ. ಇನ್ಸ್ಟಾಲೇಷನ್ ಮಾಡಿದ ಬಳಕ ನೀವು ಅಲ್ಲಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಕೆಲವೊಬ್ರಿಗೆ ಯಾರಿಗೆ ಫ್ರೀ ಕಂಟೆಂಟ್ ವಾಚ್ ಮಾಡ್ಲಕ್ ಇನ್ನೂ ನಿಮಗೆ ಗೊತ್ತಾಗಿರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ ಯೂಟ್ಯೂಬ್ ದೊಳಗಡೆನೆ ನಮ್ಮದು ಒಂದು ವಿಡಿಯೋ ಇದೆ ನೋಡಿ, ಹೌ ಟು ವಾಚ್ ಫ್ರೀ ಕಂಟೆಂಟ್ ಅಂತೇಳಿ. ಅದನ್ನ ವಿಡಿಯೋ ನೋಡಿದ ಬಳಕ ಅಲ್ಲಿ ಹೋಗ್ರಿ, ಅವಾಗ ಒಂದು ಐಡಿಯಾ ಬರ್ತೈತಿ. ನೆಕ್ಸ್ಟ್ ಇಲ್ಲಿ HIV ಮತ್ತೆ ಕ್ಯಾನ್ಸರ್ಸ್ ಬಗ್ಗೆ ಸೊ 3 ಮಾರ್ಕ್ಸಿಗೆ ಅಪಿಯರ್ ಆಗ್ತವನ್ರಿ. ನೆಕ್ಸ್ಟ್ ಇಮ್ಯುನಿಟಿ. ಸೊ ಇದ್ರಾಗ ಇನೆಟ್ ಇಮ್ಯುನಿಟಿ, ಸೊ ಅಕ್ವೈರ್ಡ್ ಇಮ್ಯುನಿಟಿ, ಓಕೆ, ಟೈಪ್ಸ್ ಆಫ್ ಇಮ್ಯುನಿಟಿ, ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಇದ್ರ ಮೇಲೆ. ನೆಕ್ಸ್ಟ್ ರಿಟ್ರೋ ವೈರಸ್ ರೀಪ್ರೆಸೆಂಟೇಷನ್ 3 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 5 ಮಾರ್ಕ್ಸಿಗೆ. ಸೊ ಮಿನಿಮಮ್ ಇಷ್ಟರ ಚಾಪ್ಟರ್ ವೈಸ್ ಇದು ನೀವು ಓದಿದ್ದಾದ್ರ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಹೆಲ್ಪ್ ಆಗ್ತದೆ. ಕೆಲವೊಬ್ರು ಹೆಂಗಂದ್ರೆ ಇವು ಇಷ್ಟು ಬಿಟ್ಟು ಬೇರೆದೇನೋ ಓದಿರ್ತಾರೆ, ಅವ್ರಿಗೆ ತಿಳಿಯಂತದ್ದು ಅವು ಎಕ್ಸಾಮ್ ಬೀಳಂಗಿಲ್ಲ. ಓಕೆ, ಎಕ್ಸಾಮ್ ಬೀಳುದು ಫಸ್ಟ್ ಹೋದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ಕ್ಲಾಸ್ ಕೂತು ತಿಳ್ಕೊರಿ. ಓಕೆ, ಆಫ್ಲೈನ್ ಆದ್ರೂ ಕಲೀರಿ, ಆನ್ಲೈನ್ ಆದ್ರೂ ಕಲೀರಿ. ಫಸ್ಟ್ ಕಂಪ್ಲೀಟ್ ಚಾಪ್ಟರ್ ವೈಸ್ ಕ್ಲಾಸಸ್ ನ ಕಲ್ತ್ ಬಳಕ ನೆಕ್ಸ್ಟ್ ಒಂದು ಜಜ್ಮೆಂಟ್ ಸಿಗ್ತೈತಿ ಯಾವ್ದು ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ಇವಾಗ ಮಾಸ್ಟರ್ ಪ್ಲಾನ್ ದೇ ಕ್ಲಾಸ್ ಮಾಡ್ತಾ ಇದ್ದೀವಲ್ಲ, ಸೊ ಈ ತರ ಕ್ಲಾಸ್ ನ ನೀವು ನೋಡಿದಾದ್ರೆ ಅವಾಗ ಇವಕ್ ಹೆಚ್ಚಿನ ಫೋಕಸ್ ಇರಲಿ. ನೆಕ್ಸ್ಟ್ ಉಳಿದಿದ್ದೇನಪ್ಪ ಅಂತ ನಾರ್ಮಲ್ ಸರ್ ನಾ ನೀಟ್ ಮಾಡ್ಬೇಕು ಅನ್ನೋರು NCERT ಬುಕ್ ವರ್ಡ್ ಟು ವರ್ಡ್ ಓದ್ರಿ, ಅವಾಗ ನಿಮ್ಗೆ ನೀಟ್ ಆರಾಮ್ಸೆ ಕ್ಲಿಯರ್ ಆಗ್ತೈತಿ. ಓಕೆ, ಸೊ ಹಿಂಗ ಮೇಲಿಂದ ನೀವು ಇಂಪಾರ್ಟೆಂಟ್ ಇದ್ದಿದ್ದು ಓದಿದ್ರಂದ್ರೆ ಇದು ಥಿಯರಿಗೆ ಬೆಸ್ಟ್ ಆಗ್ತೈತಿ. ಓಕೆ, KCET ನೀಟ್ಕ ಇನ್ ಡೆಪ್ತ್ ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಕೊಂಡು ಓದಿದಾದ್ರೆ ದಿ ಬೆಸ್ಟ್ ಇದ್ರೊಳಗಡೆ ಸಕ್ಸಸ್ ಸಿಗ್ತೈತಿ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಕನ್ಸರ್ನ್ ಟು ದಿಸ್ 100% ಫಿಕ್ಸ್ ಕಾನ್ಸೆಪ್ಟ್ಸ್ ಇದ್ದಾಗ ಬಯೋಗ್ಯಾಸ್ ಪ್ರೊಡಕ್ಷನ್ ಅಂದ್ರೆ ಬಯೋಗ್ಯಾಸ್ ಪ್ಲಾಂಟ್ ಇದು. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್, ಇದಂತೂ ಫಿಕ್ಸ್ ನೋಡ್ರಿ, ಎಲ್ಲ ನೀಟ್ ಎಕ್ಸಾಮ್ಸಿಗೆ ಇದು ಫಿಕ್ಸ್ ಬರ್ತೈತಿ. ಓಕೆ, ಕೆಲವೊಬ್ರು ನೀಟ್ ಅಂತಿರ್ತಾರೆ ಬಯಾಲಜಿನ ಓದಲಾರ್ದೆ, ಕೆಲವೊಂದು ಕೋಚಿಂಗ್ ದಾಗ ನೀಟ್ ಕಲಿಸ್ತೀವಿ ಅಂತ ಹೇಳ್ತಿರ್ತ, ಬಯಾಲಜಿನ ಕಲ್ಸಂಗಿಲ್ಲತ್ತ, ಕೆಮಿಸ್ಟ್ರಿ ಕಲ್ಸಂಗಿಲ್ಲತ್ತ. ಸೊ ಆ ತರ ಇದ್ದಿದ್ದು ವೆರಿ ಹಾರಿಬಲ್. ದೇ ಆರ್ ನಾಟ್ ಪಾಸಿಬಲ್ ಟು ಕ್ಲಿಯರ್ ದಿ ಥಿಯರಿ ಎಕ್ಸಾಮ್ ಆಲ್ಸೋ. ಯಾಕಂದ್ರೆ ಒಂದು ಕೆಮಿಸ್ಟ್ರಿ ಓದ್ಲಿಲ್ಲ ಬಯಾಲಜಿ ಓದ್ಲಿಲ್ಲ ಅಂತಂದ್ರೆ ಆ ಸ್ಟೂಡೆಂಟ್ಸ್ ಏನಾಗ್ತೈತಿ ಕೆಮಿಸ್ಟ್ರಿ ಬಯಾಲಜಿ ಒಳಗಡೆ ವೀಕ್ ಆಗ್ತೈತೆ. ಓಕೆ, ರಿಸಲ್ಟ್ ಕಡಿಮೆ ಆಗ್ಬಿಡ್ತದೆ, ಓವರ್ ಆಗಿ ಪರ್ಸೆಂಟೇಜ್ ಡೌನ್ ಆಗ್ತದೆ. ಸೊ ಅದಕ್ಕೆ ಯಾವುದೇ ಕೋಚಿಂಗ್ ಜಾಯ್ನ್ ಆಗ್ತೈತೆ ಮೊದಲು PCMB 4 ಕಲಿಸ್ತಾರೋ ಇಲ್ಲೋ ಅಂತೇಳಿ ಕ್ಲಿಯರ್ ಆದ ಬಳಕನೆ ನೀವು ಜಾಯ್ನ್ ಆಗ್ರಿ. ಸುಮ್ನೆ ಕಲಿಸ್ತೀವಿ ಅಂತೇಳಿ ಪೋಸ್ಟ್ಪೋನ್ ಮಾಡ್ಕೋತ ಹೊಂಟ್ರಿ ಅಂದ್ರೆ ಕಲ್ಸಂಗಿಲ್ಲ ಅಂತೇಳಿ ಅದು ಅಂಡರ್ಸ್ಟುಡ್. ಇಲ್ಲ ಅಂತಂದ್ರೆ ಫಸ್ಟ್ ಒಂದು 10 ಡೇಸ್ ಒಳಗಡೆ 4 ಸಬ್ಜೆಕ್ಟ್ ನ ಕವರ್ ಮಾಡಿಕೊಡು ಅಂತ ಹೇಳ್ರಿ. ಆಫ್ಟರ್ ದಟ್ ಯು ಕ್ಯಾನ್ ಜಾಯಿನ್ ಟು ದಿ ಸೊ ಆಫ್ಲೈನ್ ಕ್ಲಾಸಸ್. ಎಸ್ಪೆಷಲಿ ಆಫ್ಲೈನ್ ಕ್ಲಾಸಸ್ಗೆ ಯಾರು ವಿಜಯಪುರದಾಗ ಇದ್ದಿರಲ್ಲ, ಸೊ ಆರಾಮ್ಸೆ ಮೋರ್ ದನ್ 20 ಕೋಚಿಂಗ್ ಸೆಂಟರ್ಸ್ ಆರ್ ದೇರ್. ಅದ್ರಾಗ ಕೆಲವೊಂದು ಸ್ಟೂಡೆಂಟ್ಸ್ ಬಂದು ಹೆಂಗ ಸರ್ ಅಂತಂದ್ರೆ ಬಯಾಲಜಿ ಕಲಿಸ್ತೀವ್ರಿ ಅಂತ ಅನ್ನೋದು ಬಯಾಲಜಿ ಕಲಿಸ್ಲಾರ್ದೆ ಬಿಟ್ಬಿಡೋದು, ಕೆಮಿಸ್ಟ್ರಿ ಕಲಿಸ್ತೀವಿ ಅನ್ನೋದು ಕೆಮಿಸ್ಟ್ರಿ ಕ್ಲಾಸಸ್ನೇ ಕಂಡಕ್ಟ್ ಮಾಡಂಗಿಲ್ಲತ್ತ. ಈ ತರ ಪ್ರತಿ ವರ್ಷನೂ ಬಂದು ಹೇಳಿರ್ತಾರೆ ಸ್ಟೂಡೆಂಟ್ಸ್. ಸೊ ಇನ್ನು ಕೆಲವೊಂದು ಕೋಚಿಂಗ್ದಾಗ ಹೆಂಗಂದ್ರೆ 1-2 ಚಾಪ್ಟರ್ನೇ 3 ತಿಂಗಳು 4 ತಿಂಗಳು ಕಲಿಸೋದಂತ.
ನಾವು 3-4 ತಿಂಗಳದಾಗ ಒಂದ್ಸಲ PCMB 50 ಚಾಪ್ಟರ್ನ ಕಂಪ್ಲೀಟ್ ಮುಗಿಸ್ಕೊಟ್ಟಿರ್ತದೆ. ಓಕೆ, ಸೊ 4 to 5 months ಒಳಗಡೆ. ಸೊ ಅವ್ರು 3 to 4 months ಒಳಗಡೆ 1 or 2 ಚಾಪ್ಟರ್ಸ್ ಅತ್ತ ಮೀನಿಂಗ್ಲೆಸ್ ಅದ. ಓಕೆ, ಸುಮ್ಮನೆ ಅನ್ನೆಸರ್ಲಿ ಟೈಮ್ ವೇಸ್ಟ್ ಅದ. ಸುಮ್ಮನೆ ಬಕ್ವಸ್ ಒಂದು ಕಾನ್ಸೆಪ್ಟ್ ತಗೋದು ಇದ್ರ ಮೇಲೆ ಒಂದ್ 2 ತಾಸು ಹೇಳ್ಬಿಡೋದು. ಓಕೆ, ಎಕ್ಸಾಮ್ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಎಲ್ಲಾನು ಎಷ್ಟು ಕಲಿಸ್ಬೇಕು, ಯಾವ ತರ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನಾ ಮೋರ್ ದನ್ 60 times ನ ಪ್ರತಿಯೊಂದು ಸಬ್ಜೆಕ್ಟ್ ಕಲಿಸಿದೈತಿ. 10 year ಎಕ್ಸ್ಪೀರಿಯನ್ಸ್. ಅವರು ಏನೋ 1 year 2 year ಬಂದಿರ್ತಾರೆ, ಅವ್ರಿಗೆ ಏನೋ ಕಾನ್ಸೆಪ್ಟ್ ಅವರಿಗೆ ಕ್ಲಾರಿಟಿ ಆಗಿರಲ್ಲ. ಸೊ ಆ ಟೈಮ್ದೊಳಗೆ ಹಂಗೆ ಮಾಡ್ಕೊತ ಹೋಗ್ಬಿಡ್ತಾರೆ, ಟೈಮ್ ಪಾಸ್ ಮಾಡ್ಕೊತ. ಸೊ ಅದಕ್ಕೆ ಅಂತ ಜಾಯ್ನ್ ಆಗಕ್ಕೆ ಮೊದಲು ಭಾಳ ಕೇರ್ಫುಲ್ ಆಗಿ, ಅದಕ್ಕೆ ಡೆಮೋ ಕ್ಲಾಸಸ್ ಇಟ್ಟಿರ್ತೀವಲ್ಲ, ಡೆಮೋ ಕ್ಲಾಸಸ್ ಒಳಗಡೆ 4 ಸಬ್ಜೆಕ್ಟ್ ತಗೋತಿದ್ರೆ ಮಾತ್ರ ನೀವು ಅಂತ ಕೋಚಿಂಗ್ ಒಳಗೆ ಜಾಯ್ನ್ ಆಗ್ರಿ. ಸುಮ್ಮನೆ 1-2 ತಗೋತಿದ್ರೆ ಅಂದ್ರೆ ಮೀನಿಂಗ್ಲೆಸ್. ಅವ್ರು ಹೆಂಗಂದ್ರೆ 4 ಹೇಳ್ತೀವಿ ಅಂತೇಳಿ ಅಡ್ಮಿಷನ್ ತಗೊಂಡು 1-2 ಸಬ್ಜೆಕ್ಟ್ ಕಲಿಸಿ ನಿಮ್ಗೆ ವೇಸ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಅಂಥದ್ದು. ಸೊ ಯಾಕಂದ್ರೆ ನಾವು 10 years ಐತಲ್ಲ ನೋಡಿರ್ತೀವಿ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ ನಾವು ಇದೇ ಹೇಳಿರ್ತೀವಿ, ಯಾವುದೇ ಆಗಲಿ ಸೊ ಕಂಪಲ್ಸರಿ ನೀವು ಅಟೆಂಡ್ ಆಗಿನೇ ಕನ್ಫರ್ಮೇಶನ್ ಆದ ಬಳಿಕ ಅಡ್ಮಿಷನ್ ತಗೋರಿ ಅಂತೇಳಿ. ಸೊ ಇಲ್ಲಿ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇದು ನೀಟಕ್ಕೂ ಮತ್ತೆ KCT ಎಕ್ಸಾಮ್ಗೆ ಬೆಸ್ಟ್ ಆಗ್ತದೆ, ಥಿಯರಿಗೂ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಯೋ ಕಂಟ್ರೋಲರ್ಸ್, ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸ್, ಸಿವೇಜ್ ಟ್ರೀಟ್ಮೆಂಟ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ಕನ್ಸರ್ನ್ ಟು ದಿ 9th, ದಟ್ ಈಸ್ ಬಯೋಟೆಕ್ನಾಲಜಿ. ಇದು ಯಾರು ಬಯೋಟೆಕ್ನಾಲಜಿ BSc ಬಯೋಟೆಕ್ನಾಲಜಿ ಅಂತೇಳಿ ಮಾಡ್ತಿರಲ್ಲ ಅವರಿಗೆ ಭಾಳ ಬೆಸ್ಟ್ ಹೆಲ್ಪ್ಫುಲ್ ಆಗ್ತದೆ. ಮತ್ತೆ BSc ಅಗ್ರಿಗೆ ಯಾರು ಹೋಗ್ಬೇಕಂತಿರಲ್ಲ ಅವ್ರಿಗೂ ಹೆಲ್ಪ್ಫುಲ್ ಆಗ್ತದೆ. BSc ವೆಟರ್ನರಿ, BSc ಅಗ್ರಿ, ಸೊ ಅವ್ರಿಗೆ ಬಯೋಟೆಕ್ನಾಲಜಿ ಬಗ್ಗೆ ನಾಲೆಜ್ ಬೇಕಾಗ್ತದೆ. ಸರ್ ನಾವು ಇಂಜಿನಿಯರಿಂಗ್ ಹೋಗ್ಬೇಕಂತೇಳಿ ಇಂಟ್ರೆಸ್ಟೆಡ್ ಇದ್ದೀವಿ, ಇದು ಹೆಲ್ಪ್ ಆಗ್ತದೆ ಅನ್ನೋ ಸರ್ಟನ್ ಎಕ್ಸ್ಟೆಂಟ್. ಓಕೆ, ಸೊ ನಿಮ್ಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಕಂದ್ರೆ ಚಾಪ್ಟರ್ ಸಿಸ್ಟಮೆಟಿಕ್ಲಿ ನೀಟಾಗಿ ಓದ್ರಿ. ನೆಕ್ಸ್ಟ್ ನೀವು BSc ಬಯೋಟೆಕ್ನಾಲಜಿ, ಸೊ BSc ನರ್ಸಿಂಗ್, BSc ಅಗ್ರಿ, BSc ವೆಟರ್ನರಿ ಮಾಡ್ತಿದ್ರೆ ಅಂದ್ರೆ ಅಂತ ಟೈಮ್ದೊಳಗಡೆ ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ಗೆ ಡೀಟೇಲ್ಗೆ ಸ್ಟಡಿ ಮಾಡ್ಕೊಳ್ರಿ. ಓಕೆ, ಸೊ RDNA ಟೆಕ್ನಾಲಜಿ, ಸೊ ಡಯಾಗ್ರಾಮ್ ದಟ್ ಈಸ್ ಫಾರ್ ದ 5 marks. ಕ್ಲಾಸ್ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಲೈವ್ದಾಗ ಇದ್ದವರು ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಇದು ಶೇರ್ ಮಾಡ್ರಿ, ಮತ್ತೆ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ, ಇದ್ರ ಲಿಂಕ್ ಅಂದಾಗ ಎಲ್ಲರಿಗೆ ಯೂಸ್ ಆಗ್ತೈತಿ. ಸೊ ಆಡಿಯೋ ವಿಡಿಯೋ ಎಲ್ಲಾನು ಕರೆಕ್ಟ್ ಇದೆನಾ? ಒಂದ್ಸಲ ಎಸ್ ಅಂತೇಳಿ. ಎಸ್. ಓಕೆ, ಲೆಟ್ಸ್ ಗೋ ಹೆಡ್ ದಿ ಫರ್ದರ್. ಸೊ ಆರಾಮ್ಸೆ ನೀವು ಈ ಚಾಪ್ಟರ್ದೊಳಗಡೆ ಏನೇನು ಸ್ಟಡಿ ಮಾಡ್ಬೇಕಪ್ಪ ಅಂತಂದ್ರೆ RDNA ಟೆಕ್ನಾಲಜಿ ದ ಡಯಾಗ್ರಾಮ್. ಓಕೆ, ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ನೆಕ್ಸ್ಟ್ PBR 322 ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ತ ಬಯೋರಿಯಾಕ್ಟರ್, ಸೊ 2 marks ಅಥವಾ 3 marksಗೆ. ಜೆಲ್ ಎಲೆಕ್ಟ್ರೋಫೋರೋಸಿಸ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಎವರ್ ಗ್ರೀನ್ ಕ್ವಶನ್ ಆಗ್ತೈತೆ. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್, ಶಾರ್ಟ್ ನೋಟ್ ಆನ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊ ಕ್ಲೋನಿಂಗ್ ವೆಕ್ಟರ್ಸ್. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್. ಸ್ಟೆಪ್ಸ್ ಇನ್ RDNA ಟೆಕ್ನಾಲಜಿ, ಟೂಲ್ಸ್ ಯೂಸ್ಡ್ ಇನ್ RDNA ಟೆಕ್ನಾಲಜಿ. ಅಟ್ ಲೀಸ್ಟ್ ಇಷ್ಟರೇ ನೀವು ಮಿನಿಮಮ್ ಓದಬೇಕು. ಅದ್ರ ಜೊತೆಗೆ ಸೊ ಮೊಲಿಕ್ಯುಲರ್ ಸೀಜರ್ಸ್ ಅಂದ್ರೆ ದಟ್ ಈಸ್ ಎಂಜೈಮ್ಸ್ ಅಂತ ಹೇಳಿ ಕರಿತೀವಲ್ಲ. ಸೊ ಮೊಲಿಕ್ಯುಲರ್ ಸೀಜರ್ಸ್ ಅಂತಂದ್ರೆ ನ್ಯೂಕ್ಲಿಯೇಜಸ್, ಅದ್ರಾಗ ಎಂಡೋನ್ಯೂಕ್ಲಿಯೇಜಸ್, ಇನ್ನೊಂದು ಎಕ್ಸೋನ್ಯೂಕ್ಲಿಯೇಜಸ್ ಅಂತ ಹೇಳಿ ಬರ್ತದೆ. ಸೊ ಅದ್ರದ್ದು ಇಲ್ಲಿ ಟೂಲ್ಸ್ ಡಿಸ್ಕಷನ್ ಟೈಮಿಗೆ ಕಂಪ್ಲೀಟ್ ಆಗಿ ತೊಗೊಂಡಿರ್ತೀವಿ. ಸೊ ಅದನ್ನ ಈ ಕಾನ್ಸೆಪ್ಟ್ ಓದಿದ್ದೆ ಆದ್ರೆ ನಿಮ್ಗೆ ಏನೇನು ಡಿಸ್ಕಷನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಟೂಲ್ಸ್ ಯೂಸ್ಡ್ ಇನ್ RDNA ಟೆಕ್ನಾಲಜಿ. ಓಕೆ, ಸೊ ಇದ್ರದ್ದು ಎದರ್ ಕನ್ಸರ್ನ್ ಐತ್ರಿ ಸರ್? BT1 ಅಂತ ಹೇಳಿ ಕರಿತೀವಿ, ಬಯೋಟೆಕ್ನಾಲಜಿ 1, ದಟ್ ಇಸ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್. ಲೆಟ್ಸ್ ಗೆಟ್ ಇನ್ ಟು ದಿ ಫರ್ದರ್ BT2, ದಟ್ ಇಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಅದರ ಎಸ್ಪೆಷಲಿ BT ಕಾಟನ್. ಓಕೆ, ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದಿ BT ಕಾಟನ್. ಅದು ಆದ ಬಳಿಕ ಟಿಶ್ಯೂ ಕಲ್ಚರ್. ಇದನ್ನು ನಾಳೆ ನೀವು BSc ಅಗ್ರಿ, BSc ಸೊ ವೆಟರ್ನರಿಗೆ ಅದು ಹೊಂಟ್ರೆ ಅಂದ್ರೆ ಟಿಶ್ಯೂ ಕಲ್ಚರ್ದ ಮೇಲೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಮುಂದೆ ಟ್ರಾನ್ಜೆನಿಕ್ ಅನಿಮಲ್ಸ್, ಎಸ್ಪೆಷಲಿ ವೆಟರ್ನರಿಗೆ ಮತ್ತೆ BSc ಅಗ್ರಿದವರಿಗೆ. ಓಕೆ, ನೆಕ್ಸ್ಟ್ ಪೇಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ. ಜಸ್ಟ್ ಅ ಮಿನಿಟ್. ಪೇಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ ಮೇಲೆ 3 marks ಅಥವಾ 5 marks ಕ್ವಶನ್ ಬರ್ತೈತಿ. ನೆಕ್ಸ್ಟ್ ಸರ್ತ್ ಅಂದ್ರೆ ಬಯೋಪೈರಸಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ. ಅಗ್ದಿ ಬೆಸ್ಟ್ ವೇದೊಳಗಡೆ ಇದು ಯಾವುದು ಬಾಸ್ಮತಿ ರೈಸ್ ಮೇಲೆ ಡಿಸ್ಕಷನ್ ತಗೊಂಡಿರ್ತೀವಿ ನೋಡ್ರಿ. ನೆಕ್ಸ್ಟ್ ಬಯೋಪೇಟೆಂಟ್ ಅಂದ್ರೆ ಇದು ಬಯೋಪೈರಸಿನ ಅವಾಯ್ಡ್ ಮಾಡ್ಲಿಕ್ಕೆ ಬಯೋಪೇಟೆಂಟ್. ಓಕೆ, ನೆಕ್ಸ್ಟ್ ಸರ್ತ್ ಅಂದ್ರೆ ADA ಟ್ರೀಟ್ಮೆಂಟ್, ದಟ್ ಈಸ್ ಜೀನ್ ಥೆರಪಿ. ಸೊ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ತ್ ಅಂದ್ರೆ 3 marks. ಸೊ ಇದು ಮಾಸ್ಟರ್ ಪ್ಲಾನ್ ವಿಡಿಯೋ ಏನಿದೆಲ್ಲ ಈಗ ಫಸ್ಟ್ ಒಂದ್ಸಲ ವಾಚ್ ಮಾಡಿದ ಬಳಿಕ ನೆಕ್ಸ್ಟ್ ಯಾವ್ಯಾವ ಚಾಪ್ಟರ್ ಆಗ್ತಾವ ನೋಡ್ರಿ ಆ ತರ ಕಂಪ್ಲೀಟ್ ಆಗಿ ಅವತ್ತಿಂದ ಅವತ್ತೇ ರೆಡಿ ಮಾಡಿಸುವಂತ ಹೋಗ್ರಿ. ಅವಾಗ ನಿಮ್ಗೆ ಬೆಸ್ಟ್ ಆಗ್ತದೆ, ಯಾವುದೇ ಕಾಲೇಜ್ದು ಇರಲಿ. ಸರ್ ಇಲ್ಲ ಈಗ ಆಲ್ರೆಡಿ ನಾ ವೆಕೇಶನ್ ನೀವು ಮುಗಿಸಿರಲ್ಲ ಅಂತಂದ್ರೆ ಇದು ಮಾಸ್ಟರ್ ಪ್ಲಾನ್ ನಮ್ಮ ಪಾಸಿಂಗ್ ಪ್ಯಾಕೇಜ್ದಾಗ ಹಾಕಿ ಕೊಟ್ಟಿದ್ವಿ ಪ್ರಿಂಟ್ ಹಾಕಿ. ಸೊ ನೋಡ್ಕೊಂಡು ಅದ್ರ ಪ್ರಕಾರ ಇವೇನ್ ಚಾಪ್ಟರ್ ವೈಸ್ ಇದ್ದಾವಲ್ಲ ಇವು 100% ಫಿಕ್ಸ್ ಇದು ಒಂದ್ ಕಡೆಗೆ ಸಪರೇಟ್ ನೋಟ್ಬುಕ್ ಮೇಂಟೈನ್ ಮಾಡ್ರಿ. ಇನ್ನೊಂದ್ ಏನಪ್ಪಾ ಅಂದ್ರೆ 2014 ಹಿಡಿದು ನಮ್ಮ ಪಾಸಿಂಗ್ ಪ್ಯಾಕೇಜ್ದೊಳಗಡೆ 14 to 2026 ತಕನ ಓಕೆ ಕ್ವಶನ್ ಬ್ಯಾಂಕ್ ನ ಅದ್ರಾಗ ಕೊಡಲಾಗಿದೆ.
ಸೊ ಅದ್ರದ್ದು ಕ್ವಶನ್ ವಿತ್ ಆನ್ಸರ್ಸ್ ಚಾಪ್ಟರ್ ವೈಸ್ ನ ರೆಡಿ ಮಾಡ್ಕೊಳ್ರಿ. ಅಂದಾಗ ನಿಮ್ಗೆ ಆರಾಮ್ಸೆ 70 ಔಟ್ ಆಫ್ 70 ಸ್ಕೋರ್ ಮಾಡ್ಕೊಳಕ್ಕೆ ಬೆಸ್ಟ್ ಆಗ್ತೈತಿ. ಓಕೆ, ಸೊ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ದು. ಸೊ ಬಿಗ್ ಆಫರ್ 75% ಆಫ್ ಇದೆ. ಯುಟಿಲೈಸ್ ದಿಸ್ golden opportunity. Okay, let's get into the next chapter, that is organisms and population. So ಇದ್ರೊಳಗಡೆ ಏನ್ ಮ್ಯಾಂಡೇಟರಿಲಿ ನೀವು ಸ್ಟಡಿ ಮಾಡ್ರಿ ಅಂತಂದ್ರೆ, ಸೊ ದಟ್ ಈಸ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್. ಓಕೆ, ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್ ನ 5 ಮಾರ್ಕ್ಸಿಗೆ ಇಲ್ಲಾಂದ್ರೆ 3 ಮಾರ್ಕ್ಸಿಗೆ ಇಲ್ಲಾಂದ್ರೆ 2 ಮಾರ್ಕ್ಸಿಗೆ ಪಕ್ಕ ಬರ್ತೈತೆ. ನೋ ಡೌಟ್ ಇನ್ ದಟ್. ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್ ಬಟ್ ಆಲ್ಸೋ ಫಾರ್ ಆಲ್ ದಿ KCET, ನೀಟ್, ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ. ಈಗ ನಿಮ್ ಸೀನಿಯರ್ಸ್ ಏನು ಸೆಕೆಂಡ್ PUC ಮುಗಿಸಿದಾರಲ್ಲ ಅವ್ರಿಗೆ PC ಅಂತೇಳಿ ಕಾಲ್ಫಾರ್ಮ್ ಆಗಿದೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ. ಸೊ ಯಾರು ಎಕನಾಮಿಕಲಿ ವೀಕ್ ಇದ್ದೀರಿ, ಯಾರು ಮುಂದೆ ಡಿಗ್ರಿ ಹೋಗಂಗಿಲ್ಲ ಅಂತ ಇರ್ತಾರಲ್ಲ ನಿಮ್ ಸೀನಿಯರ್ಸ್, ಅವರಿಗೆ ಸಜೆಸ್ಟ್ ಮಾಡ್ರಿ. ಸೊ ಅವ್ರಿಗೂ ಇದು ಹೆಲ್ಪ್ ಆಗ್ತದೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಓಕೆ, ಆಲ್ರೆಡಿ ಸೈನ್ಸ್ ಕಲ್ತಿದ್ರೆ ಅಂದ್ರೆ ಸೈನ್ಸ್ ಬಹಳ ಈಸಿ ಆಗ್ತದೆ ಅವರಿಗೆ. ಸೊ ಎಕ್ಸಾಮ್ಸ್ ಇರ್ತೈತೆ ಆಗಸ್ಟ್ 2nd ಎಕ್ಸಾಮ್ಸ್ ನ ಆಲ್ರೆಡಿ ದೇ ಶೆಡ್ಯೂಲ್ಡ್. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಇದ್ದವರು ಅದಕ್ಕೂ ಅಪ್ಲೈ ಮಾಡಿ ಅಂತ ಹೇಳ್ರಿ. ಅದಕ್ಕಿಂತ ಮೊದಲು ಅವ್ರ ಹೈಟ್ 168 ಸೆಂಟಿಮೀಟರ್ಗಿಂತ ಹೆಚ್ಚಿಗಿರ್ಬೇಕು. ನೆಕ್ಸ್ಟ್ ಗರ್ಲ್ಸ್ ಇದ್ರ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗಿರ್ಬೇಕು. ಓಕೆ, ಅದಕ್ಕಿಂತ ಕೆಳಗಿದ್ರ ಸೊ ನೀವು ಮುಂದಿನ ಡಿಗ್ರಿ ಕರೆಕ್ಟ್ ಆಗಿ ಕಲ್ತ್ಕೊಂಡು ನೆಕ್ಸ್ಟ್ ಯು ಕ್ಯಾನ್ ಟ್ರೈ ಫಾರ್ UPSC KS ಆಲ್ಸೋ. ಓಕೆ, ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಡೆಫಿನಿಷನ್ಸ್ ಲೈಕ್ ನಾಟಾಲಿಟಿ, ಮಾರ್ಟಾಲಿಟಿ, ಇಮಿಗ್ರೇಷನ್. ಸೊ ಎಮಿಗ್ರೇಷನ್, ನೆಕ್ಸ್ಟ್ ಸೆಕ್ಸ್ ರೇಷಿಯೋ. ಇವು ಡೆಫಿನಿಷನ್ ಯಾವ್ದಾದ್ರು 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ 5 ಆದ್ರೆ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಏಜ್ ಪಿರಾಮಿಡ್. ಸೊ ಡೈಗ್ರಾಮ್ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಏಜ್ ಪಿರಾಮಿಡ್ ಡೈಗ್ರಾಮ್ ಇವನ್ ಹೆಂಗಂದ್ರೆ ಡೈಗ್ರಾಮ್ ಕೊಟ್ಟು ಸೊ ಅದ್ರದಾಗ ಯಾವ್ದು ಹೋಲ್ಸ್ ಗುಡ್ ಆಗ್ತದೆ ಅಂತೇಳಿ KCET-ಗೂ 2026 KCET-ಗೆ ಕೇಳಿದ್ದ. ಅದ್ರ ಜೊತೆಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಇದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಬೆಸ್ಟ್ ಹೆಲ್ಪ್ಫುಲ್ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಫರ್ದರ್ ಕನ್ಸರ್ನ್ ಟು ದಿ ಎಕೋಸಿಸ್ಟಮ್, ಕನ್ಸರ್ನ್ ಟು ದಿ 12th ಚಾಪ್ಟರ್. ಸೊ ಇದನ್ನು ಎನ್ವಿರಾನ್ಮೆಂಟಲ್ ಸ್ಟಡಿ ಅಂತೇಳಿ ಇವನ್ KSC-ಗೆ ISC-ಗೂ ಬೇಕಾಗ್ತದೆ ನೋಡ್ರಿ. ಫಿಕ್ಸ್ ಈಗ ಏನ್ ಡಿಸ್ಕಷನ್ ಕಿಲ್ ತಗೊಂಡಿದೀವಲ್ಲ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತದೆ. ಅದರ ಪರ್ಟಿಕ್ಯುಲರ್ಲಿ ಡಿಕಂಪೋಸಿಷನ್ ಮೆಕ್ಯಾನಿಸಮ್ ಎವರ್ ಗ್ರೀನ್ ಕ್ವಶನ್ ಇದು. ಓಕೆ, ಗ್ರೂಪ್ A ಪೋಸ್ಟ್ಗೂ ಇದ್ರ ಮೇಲೆ ಕ್ವಶನ್ ಕೇಳಿದಾನ. KS ಮತ್ತೆ ಇವನ್ KCET ನೀಟ್ಗೂ ಇದ್ರ ಮೇಲೆ ಕ್ವಶನ್ ಬರ್ತೈತೆ. ಥಿಯರಿಗೆ 3 ಮಾರ್ಕ್ಸಿಗೆ ಬರ್ತೈತೆ ನೋಡಿ. ಓಕೆ, ಏನು ಓದಿಲ್ಲ ಅಂದ್ರೆ ಈ ಡೈಗ್ರಾಮ್ಸ್ ಪಿರಾಮಿಡ್ ಡೈಗ್ರಾಮ್ಸ್ ಅನ್ನೋದಲ್ಲ 2 ಮಾರ್ಕ್ಸಿಗೆ ಯಾವ್ದಾದ್ರು ಒಂದನ್ನ ಫಿಕ್ಸ್ ಬೀಳ್ತೈತೆ ಇದು. ಸೊ ಅದಕ್ಕೆ ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಸೊ ಫುಡ್ ಚೈನ್, ಫುಡ್ ವೆಬ್, ನೆಕ್ಸ್ಟ್ ಡೆಟ್ರಿಟಿವೋರ್ಸ್ ಇವ್ರದ್ದು ಡೆಫಿನಿಷನ್ಸ್. ಓಕೆ, ಅದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಡೆಫಿನಿಷನ್ಸ್ ಆದ್ರೆ ಪ್ರೈಮರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ, ನೆಟ್ ಪ್ರೊಡಕ್ಟಿವಿಟಿ, ಸೊ ಟ್ರೋಪಿಕ್ ಲೆವೆಲ್. ಸೊ ಈ ತರ ಏನಪ್ಪಾ ಅಂದ್ರೆ ಡೆಫಿನಿಷನ್ಸ್ ಕೇಳ್ಬೋದು. ನೆಕ್ಸ್ಟ್ ಸರ್ ಅಂದ್ರೆ ಎಕೋಸಿಸ್ಟಮ್ ಫಂಕ್ಷನ್ಸ್. ಓಕೆ, ಅಟ್ಲೀಸ್ಟ್ ಇಷ್ಟರೇ ನೀವು ಸರಿಯಾಗಿ ಸಿಸ್ಟಮೆಟಿಕ್ಲಿ ಸೊ ತರವಾಗಿ ಪ್ರಿಪರೇಷನ್ ಮಾಡಬೇಕು ಎದ್ರಾಗ್ರಿ ಸರ್ ಎಕೋಸಿಸ್ಟಮ್ಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾರಾದ್ರೂ ನಡು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಿ ಅಂತಂದ್ರೆ ಸೊ ಇನ್ನೊಮ್ಮೆ ಕ್ಲಾಸ್ನ ಏನು ಲೈವ್ ಮುಗಿದಿರ್ತದಲ್ಲ ಅವಾಗ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಯಾಕಂದ್ರೆ ನಡುವಾದ್ರೆ ಇವಾಗ ಯಾವ ಚಾಪ್ಟರ್ ದಿಂದ ಸಿಕ್ಕಿರುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೆ ಬಿಗಿನಿಂಗ್ ದಿಂದ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಸೊ ಕೆಲವೊಬ್ರು ಹೆಂಗ 1 or 2 ಮಿನಿಟ್ಸ್ ನೋಡ್ತಾರೆ, ಅದು ನೋಡ್ಲಾರ್ದಂಗೆ ಮೀನಿಂಗ್ಲೆಸ್. ಓಕೆ, ಯೂಸ್ ಇಲ್ಲ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದಾದ್ರೆ ನಿಮಗೆ 1000% ಗ್ಯಾರಂಟಿ ಕೊಡ್ತದೆ. 70 ಔಟ್ ಆಫ್ 70 ಹೆಂಗ್ ಅನ್ನೋದು ಮಾಸ್ಟರ್ ಪ್ಲಾನ್ 100% 1000% ಗ್ಯಾರಂಟಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ಅಪ್ಪ ಅಂದ್ರೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಇದು ಎಲ್ಲ ಎಕ್ಸಾಮ್ಸ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 3 ಸ್ಟಾರ್ 5 ಸ್ಟಾರ್ ರೇಟಿಂಗ್ ಇರ್ತೈತಿ. ಓಕೆ, ಎಲ್ಲ KCET-ಗೆ ನೀಟ್ಗೆ ಆರಾಮ್ಸೆ ದಿ ಬೆಸ್ಟ್ ವೇದೊಳಗಡೆ ಇದರಂದು ಸ್ಕೋರ್ ಮಾಡ್ಕೋಬಹುದು. ಅದರ ಪರ್ಟಿಕ್ಯುಲರ್ಲಿ ಸೊ ಕಾಸಸ್ ಫಾರ್ ಲಾಸಸ್ ಆಫ್ ಬಯೋಡೈವರ್ಸಿಟಿ ಇದ್ರ ಮೇಲೂ ಕ್ವಶನ್ ಕೇಳ್ತಾನ. ಇಲ್ಲಾಂದ್ರೆ ಇನ್ಸಿಟಿವ್ ಎಕ್ಸಿಟಿವ್ ಕನ್ಸರ್ವೇಷನ್ ಅಂತ ಎವರ್ ಗ್ರೀನ್ ಕ್ವಶನ್ ಆಗ್ತಾವ. ನೆಕ್ಸ್ಟ್ ಸರ್ಟನ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ, ಅದರ ಜೊತೆಗೆ ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್ ಮೇಲೆ. ಇದು ಥಿಯರಿಗೆ ಪಕ್ಕ KCET ನೀಟ್ಗೆ ಒಂದು ಸಲ ಮಿಸ್ ಆಗ್ಲಾರದಿದ್ದ ಕಾನ್ಸೆಪ್ಟ್ ನಿಮ್ ಬಯಾಲಜಿ ಒಳಗೆ ಇದ್ದಿದೆ ಆದ್ರ ಸೊ ದಟ್ ಈಸ್ ಇನ್ಸಿಟಿವ್ ಅಂಡ್ ಎಕ್ಸಿಟಿವ್ ಕನ್ಸರ್ವೇಷನ್. ಪಕ್ಕ ಕ್ವಶನ್ ಆಗ್ತದ. ಪ್ರತಿ ವರ್ಷ ಕೇಳಿದಾನ. 2027 ಕೇಳ್ತಾನೆ, 2050 ತಗನು ಕೇಳ್ತಾನೆ, ನೋ ಡೌಟ್. ಓಕೆ, ಸೊ ಅದ್ರ ಜೊತೆಗೆ ರೆಡ್ ಡಾಟಾ ಬುಕ್ ಅಂತ ಹೇಳಿ ಬರ್ತದೆ, ರೆಡ್ ಲಿಸ್ಟ್. ಸೊ IUCN ಲಿಸ್ಟ್ ಮಾಡೋದನ್ನ ಸೊ ಅದ್ರ ಮೇಲೂ ಕ್ವಶನ್ ಕೇಳ್ಬೋದು. ಅದ್ರಾಗೆ ಎಸ್ಪೆಷಲಿ ಸೊ ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್. ಓಕೆ, ಇಷ್ಟು ಕಂಪ್ಲೀಟ್ ಆಗಿ ಬಯಾಲಜಿದು ಎಲ್ಲಾ ಚಾಪ್ಟರ್ಸ್ ಓವರ್ ವ್ಯೂ ಆಗಿತ್ತು. ಸೊ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಮಾಸ್ಟರ್ ಪ್ಲಾನ್ ಏನ್ ಹೇಳಿದೇವಲ್ಲ ಅದೇ ತರನೇ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಪಾರ್ಟ್ B, ಪಾರ್ಟ್ C ಮತ್ತೆ ಪಾರ್ಟ್ D ಕ್ವಶನ್ಸ್ ನ ಡಿಸ್ಕಷನ್ ಕಿಲ್ಲಿ. ಸೊ ಜಸ್ಟ್ ಒಂದ್ಸಲ ಫಾಸ್ಟ್ ಆಗಿ ತೋರಿಸ್ಬಿಡ್ತೈತಿ. ಯಾಕಂದ್ರೆ ಈ ಕ್ವಶನ್ಸ್ ಹೇಳ್ಕತ್ತೇವೆ ಅಂದ್ರೆ ಇನ್ನ ಕೆಲವೊಬ್ಬರಿಗೆ ಚಾಪ್ಟರ್ ಕಲ್ತಿರಲ್ಲ, ಅವ್ರಿಗೆ ಯೂಸ್ ಆಗಂಗಿಲ್ಲ. ಸೊ ಅದಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ವಲ್ಲ ಕಂಪ್ಲೀಟ್ ಕ್ವಶನ್ ನ ಡಿಸ್ಕಷನ್ ಮಾಡಿವಿ 2026 ಎಕ್ಸಾಮ್ಸ್ಗೆ. ಸೊ ಅದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇವಾಗ ಏನದಲ್ಲ ಪೇಜ್ ನ ಓದ್ಕೊತ್ಕೋತೇವೆ ಅಂದ್ರೆ ಬಹಳಷ್ಟು ಟೈಮ್ ತಗೋತದ. ಅದಕ್ಕೆ ನಿಮಗೆ ಪೇಜ್ ನ ಡಿಸ್ಪ್ಲೇ ಮಾಡ್ಕೊಂತ ಹೋಗಿರ್ತದ. ಇದ್ರದ್ದು ಯಾವಾಗ ಮಾಡ್ತೀರಿ ಸರ್, ಮತ್ತೊಮ್ಮೆ
ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇದು ಕ್ವಶನ್ಸ್ ಮತ್ತೆ ಕ್ವಶನ್ ವಿತ್ ಆನ್ಸರ್ಸ್ ಅಂದ್ರ ಯೂಶಲಿ ಯಾವಾಗಪ್ಪ ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ದಾಗ. ಓಕೆ, ಅತಟಿಗೆ ಆಲ್ಮೋಸ್ಟ್ ಕೆಲವೊಂದು ಕಾಲೇಜ್ದಾಗ ಸಿಲೆಬಸ್ ಮುಗಿಸಿರ್ತಾರ. ಯಾರ್ಯಾರು ನೀಟ್ದು ಪ್ಲಾನ್ ಇರ್ತದ, KCT ಪ್ಲಾನ್ ಇರ್ತದ, ಆಗಸ್ಟ್ ನಟ್ಲೆ ಮುಗಿಸಿರ್ತಾರ, ಇಲ್ಲಾಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ದಾಗ. ಓಕೆ, ಅವಾಗ ಚಾಪ್ಟರ್ ವೈಸ್ ಹಿಂಗ್ ಪಾರ್ಟ್ ಸೆಕ್ಷನ್ ವೈಸ್ ನ ಕ್ವಶನ್ಸ್ ವಿತ್ ಡಿಸ್ಕಷನ್. ಇದು ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ. ಅದು ಇದರ ಕೋರ್ಸ್ ಅಂತ ಹೇಳಿದೇವಲ್ಲ, ಸಾಧನ ಕೋರ್ಸ್, ಅದ್ರೊಳಗಡೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೈತೆ. ಸೊ ಅದಕ್ಕೆ ನಿಮ್ಗೆ ಹೇಳಿದಿನಲ್ಲ, ಫಸ್ಟ್ ಅದ್ಲಿ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರೆ. ಆಫ್ಟರ್ ದಟ್ ಇಫ್ ಯು ಫೀಲ್ ದಿಸ್ ಇಸ್ ಹೆಲ್ಪ್ಫುಲ್, ಸೊ ಯು ಕ್ಯಾನ್ ಬೈ ದಿ ಕೋರ್ಸ್ ಆಲ್ಸೋ. ಓಕೆ, ಸೊ ಪಾರ್ಟ್ ಬಿ ಕ್ವಶನ್ಸ್ ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಅದ್ರೊಳಗಡೆ ಬಹಳ ಇಂಪಾರ್ಟೆಂಟ್ ಇದ್ದ ಮೇಲೆ 3 ಸ್ಟಾರ್ ರೇಟಿಂಗ್ ಇಟ್ಟಿರ್ತಾವ ನೋಡ್ರಿ. ಓಕೆ, ಡೈಗ್ರಾಮ್ ಆಫ್ ಎದ್ರದಿರ್ತದ ಆಂಟಿಬಾಡಿದ ಸ್ಟ್ರಕ್ಚರ್. ನೆಕ್ಸ್ಟ್ ಇರ್ತಂದ್ರೆ ಇದೇ ತರನೇ ಹೋಮೋಲಾಗಸ್ ಅನಲಾಗಸ್ದು ಇದ್ರ ಮೇಲೆ ಎಕ್ಸಾಂಪಲ್ಸ್ ಕನ್ಸರ್ನ್ ಟು ದಿ ಪ್ಲಾಂಟ್ಸ್ಗೆ, ಎನಿಮಲ್ಸ್ಗೆ. ಓಕೆ, ಸ್ವಲ್ಪ ಸ್ಪೀಡಿಗೆ ಡಿಸ್ಪ್ಲೇ ಮಾಡಿರ್ತದ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್, ಯಾಕಂದ್ರೆ ಈ ಕ್ವಶನ್ ಓದ್ಕೋತ ಕೂತಿ ಅಂದ್ರೆ ಯಾವ ಚಾಪ್ಟರ್ದು ಅಂತೇಳಿ ಗೊತ್ತಾಗಿಲ್ಲ ಕೆಲವೊಬ್ಬರಿಗೆ, ಅದ್ರ ಸಂಬಂಧ ಜಸ್ಟ್ ಡಿಸ್ಪ್ಲೇ ಮಾಡಿರ್ತದ. ನೆಕ್ಸ್ಟ್ ಏನದಲ್ಲ ಕಂಪ್ಲೀಟ್ಲಿ ಡಿಸ್ಕಷನ್ ತಗೊಂಡಂತು. ಓಕೆ, ಇದ್ರೊಳಗಡೆ ಎಸ್ಪೆಷಲಿ DNA ಏನೇನು ಆಕ್ಟ್ ಆಗ್ಬೇಕಾಗಿತ್ತು ಅಂದ್ರೆ ಏನೇನು ಕ್ರೈಟೇರಿಯಾ ಅಂತ ಹೇಳಿ ತಗೋತೀರ ಅಂತೇಳಿ ಇದ್ರಾಗ ಎಲೆಕ್ಟ್ರೋಜೆಲ್ ಪೋರೋಸಿಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದು ಟಾಪ್ 10 ಟಾಪ್ 15 ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡೈತಿ ಸೆಕ್ಷನ್ ವೈಸ್. ಸೊ ಇದು ಬಯೋ ರಿಯಾಕ್ಟರ್, ಇದ್ರ ಮೇಲೆ 3 ಸ್ಟಾರ್ ರೇಟಿಂಗ್ ಇಟ್ಟಿರ್ತಾವ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಸಿ ಕ್ವಶನ್ಸ್, ಎಸ್ಪೆಷಲಿ ಪಾಲಿನೇಷನ್ ದೊಳಗಡೆ ಏನ್ ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದೇವಲ್ಲ, ವಿಂಡ್ ಪಾಲಿನೇಟೆಡ್, ವಾಟರ್ ಪಾಲಿನೇಟೆಡ್, ನೆಕ್ಸ್ಟ್ ಇನ್ಸೆಕ್ಟ್ ಪಾಲಿನೇಟೆಡ್. ಸೊ ಅದ್ರಾಗ ಇಲ್ಲೇನ್ ಕೇಳಿರ್ತೀರಿ ಸರ್, ಪಾಲಿನೇಷನ್ ಅಂದ್ರೆ ಏನಂತ ಹೇಳಿ ಕೇಳಿ. ಸೊ ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ಓಕೆ, ಇದ್ರದ್ದು 3 ಸ್ಟಾರ್ ರೇಟಿಂಗ್, ರೈಟ್. ಸೊ ನೆಕ್ಸ್ಟ್ ಆಲ್ರೆಡಿ ಹೇಳಿದೇವಲ್ಲ, ಇದನ್ನ ಆ್ಯಪ್ ನ ಫಸ್ಟ್ ಪ್ಲೇ ಸ್ಟೋರ್ ದಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಈ ಲೋಗೋ ಇದ್ದಿದ್ದು ಬರ್ತದೆ SPUC ಕೋಚಿಂಗ್ ಅಂತೇಳಿ. ಅದು ಆದ ಬಳಿಕ ಫ್ರೀ ಕಂಟೆಂಟ್ ಏನೇನಿದ್ದಾವಲ್ಲ ಅದನ್ನೆಲ್ಲ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ, ಯೂಸ್ ತಗೊಂಡಿದ ಬಳಿಕ ನೆಕ್ಸ್ಟ್ ಏನದಲ್ಲ ಸಾಧನ ಕೋರ್ಸ್ ಅಂತೇಳಿ ಬೈ ಮಾಡ್ಕೋಬಹುದು. ಓಕೆ, ಸೊ ಇದರ ಇನ್ಫರ್ಟಿಲಿಟಿಗೆ ಸೊ ರೀಸನ್ಸ್ಗಳು ಇದು ಅಂತೂ ಪಕ್ಕ ಕ್ವಶನ್ ನೋಡ್ರಿ. ಓಕೆ, ಫಿಕ್ಸ್ ಎಷ್ಟು ಸ್ಟಾರ್ ರೇಟಿಂಗ್ ಕೊಟ್ಟರು ಕಡಿಮೆನೆ ಈ ಕ್ವಶನ್, ಎಸ್ಪೆಷಲಿ. ಸೊ 3 ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಆಲ್ರೆಡಿ ಹೇಳಿದ್ವಲ್ಲ ಸಾಧನ ಕೋರ್ಸ್ದು, ಇದರದ ಫೀಚರ್ಸ್ ಏನೇನಿದ್ದಾವ ಅಂತಂದ್ರೆ ಇದು 2027 ತನಕ ಅದ್ರದ್ದು ವ್ಯಾಲಿಡಿಟಿ ಇರ್ತೈತಿ. ಸೊ ಜುಲೈ 2030 ತನಕ. ಸೊ ಫಸ್ಟ್ 1ನೇ ಎಕ್ಸಾಮ್ಕ, ನೆಕ್ಸ್ಟ್ 2ನೇ ಎಕ್ಸಾಮ್ಕ ಎಲ್ಲದಕ್ಕೆ ಬೆಸ್ಟ್ ಹೆಲ್ಪ್ಫುಲ್ ಆಗಂಗ. ಸೊ ಅದ್ರದ್ದು ರನ್ನಿಂಗ್ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ ಈಗ 75% ಆಫ್ ಇರೋದ್ರಿಂದ ಜಸ್ಟ್ ಆಟ್ ಎಷ್ಟಕ್ಕಿದೆ ಸರ್ ಅಂತಂದ್ರೆ ಜಸ್ಟ್ ಆಟ್ 4000 ಅವೈಲೇಬಲ್ ಇದೆ ರೈಟ್ ನಾವು, ಇನ್ಸ್ಟೆಡ್ ಆಫ್ 16,000. ಅದ್ರದ್ದು ಆಕ್ಚುಯಲ್ ಪ್ರೈಸ್ ಇದ್ದಿದ್ದು 16,000, ಇದ್ರ ಬದಲಾಗಿ 4,000 ದಾಗಿದೆ. ವೆರಿ ಸೂನ್ ಇಟ್ಸ್ ಪ್ರೈಸ್ ಇಸ್ ಗೋಯಿಂಗ್ ಟು ಗೆಟ್ ರೈಸ್. ಸೊ ಇಲ್ಲೆಲ್ಲ ಸೈಲೆಂಟ್ ಫೀಚರ್ಸ್ ಏನಿದ್ದಾವಲ್ಲ, ಸೊ ಅದನ್ನೇ ಅಲ್ಲಿ ಅಪ್ಡೇಟ್ ಮಾಡೈತೆ, ಅಪ್ಲೋಡ್ ಮಾಡೈತೆ. ಸೊ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ ಸಿಗ್ತಾವ. ಓಕೆ, ಮಾಸ್ಟರ್ ಪ್ಲಾನ್ ಸಿಗ್ತೈತಿ. ಸೊ ಚಾಪ್ಟರ್ ವೈಸ್, ಕಾನ್ಸೆಪ್ಟ್ ವೈಸ್ ಡಿಸ್ಕಷನ್ ಕ್ಲಾಸ್ ಸಿಗ್ತೈತಿ, ಎಲ್ಲ A to Z. ಓಕೆ, ಫಸ್ಟ್ ನೋಡಿದ ಬಳಕ ನೆಕ್ಸ್ಟ್ ನಿಮ್ಗೆ ಬೆಸ್ಟ್ ಅನ್ಸಿದ್ರೆ ಯು ಕ್ಯಾನ್ ಬೈ ದಟ್ ಕೋರ್ಸ್. ಓಕೆ, ಸೊ ಅದರೊಳಗೆ IUCN ಪ್ರಕಾರ ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್. ಓಕೆ, ಇದನ್ನು ಕೇಳ್ಬೋದು. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದೆ ಕೊಟ್ಟದ, ಮತ್ತದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೆಕ್ಷನ್ ವೈಸ್ ಇಲ್ಲಿ ಹೇಳಿದ್ವಲ್ಲ 75% ಆಫ್ ಇದೆ ನೋಡ್ರಿ ಸಾಧನ ಕೋರ್ಸ್. ನೆಕ್ಸ್ಟ್ ಹಾರ್ಡಿ ವಿನ್ಬರ್ಗ್, ಇದಂತೂ KS ಎಕ್ಸಾಮ್ಗೂ ಅಪಿಯರ್ ಆಗೈತಿ, ಎಲ್ಲ IS ಎಕ್ಸಾಮ್ಗೂ, ಇವನ್ ನಿಮ್ KCTಗೆ, ನೀಟ್ಗೂ ಮತ್ತೆ ಥಿಯರಿ ಎಕ್ಸಾಮ್ಸ್. ಅದಕ್ಕೆ ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ದಿಸ್ ಜೆನೆಟಿಕ್ ಮಟೀರಿಯಲ್ದು ಸೊ ಇದ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ಎಸ್ಪೆಷಲಿ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್. ನೆಕ್ಸ್ಟ್ ಸೈಲೆಂಟ್ ಫೀಚರ್ಸ್ ಆಫ್ ಡೌನ್ ಸಿಂಡ್ರೋಮ್, ಆಗಲೇ ಹೇಳಿದ್ವಲ್ಲ ಸಿಂಡ್ರೋಮ್ಸ್ಗಳದ್ದು. ಸೊ ಯಾವ್ದಾದ್ರು ಒಂದ್ರದ್ದು ಕೇಳ್ತಾನ, ಇಲ್ಲಿ 4 ಕ್ಲಿಯರ್ ಆಗಿ ಕೊಟ್ಟೈತಿ. ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿ ನೆಕ್ಸ್ಟ್. ಇಲ್ಲಿ 4 ಸೀರಿಯಲ್ ಆಗಿ ಕೊಟ್ಟೈತಿ, ಇವ್ ನೋಡ್ಕೊಳ್ರಿ. ಕ್ರೈಡಿವ್ ಚಾರ್ಟ್ ದಾರ ಕೇಳ್ಬೋದು, ಟರ್ನರ್ಸ್ ಅದ ಕೇಳ್ಬೋದು, ಇಲ್ಲಾಂದ್ರೆ ಇನ್ನೊಂದು ಯಾವ್ದು ಕೇಳ್ಬೋದ್ರಿ ಸರ್ ಅಂತಂದ್ರೆ ಇಲ್ಲಿ ಹೇಳಿದ್ವಲ್ಲ ಡೌನ್ ಸಿಂಡ್ರೋಮ್ ದಾರೆ ಕೇಳ್ಬೋದು, ಯಾವ್ದಾದ್ರು ಒಂದು. ಸೊ ಫೀಚರ್ಸ್ ಈಸ್ ಗೋಯಿಂಗ್ ಟು ಆಸ್ಕ್ ಇನ್ ಯುವರ್ 2027 ಎಕ್ಸಾಮ್ಸ್. ಯೂನಿಟ್ ಟೆಸ್ಟ್ ಇತ್ತಂದ್ರೆ ನಿಮ್ಮ ಯೂನಿಟ್ ಟೆಸ್ಟಿಗೂ ಕೇಳಿರ್ತಾರೆ ನೋಡಿ ಕಾಲೇಜ್ದೊಳಗಡೆ. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಎಕೋಲಾಜಿಕಲ್ ಪಿರಾಮಿಡ್ಸ್ ಮೇಲೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಸೊ ಪಿರಾಮಿಡ್ ಆಫ್ ಎನರ್ಜಿದು, ಬಯೋಮಾಸ್ದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಯೂನಿಟ್ಸ್ ನ ಮೆನ್ಷನ್ ಮಾಡಿರ್ಬೇಕು. ನೆಕ್ಸ್ಟ್ PBR 322 ಇದು ಡಯಾಗ್ರಾಮ್ಸ್ ಮಾತ್ರ ಎವರ್ ಗ್ರೀನ್ ಆಗ್ತೈತಿ, ಮೋಸ್ಟ್ ಇಂಪಾರ್ಟೆಂಟ್, ಡೋಂಟ್ ನೆಗ್ಲೆಕ್ಟ್ ದಿಸ್ ಒನ್, ರೈಟ್. ಸೊ ಆದಷ್ಟು ಸ್ಪೀಡ್ಗೆ ಹೊಂಟಿದ್ದು ಯಾಕಂತಂದ್ರೆ ಕ್ವಶನ್ಸ್ ಇನ್ನ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದಕ್ಕಂತೇಳಿ ಇನ್ನೊಂದ್ಸಲ ಮುಂದೆ ಏನದಲ್ಲ ಕಂಪ್ಲೀಟ್ ಸೆಕ್ಷನ್ ವೈಸ್ ಕ್ವಶನ್ಸ್ ಚಾಪ್ಟರ್ ವೈಸ್
ಯಾವ ಅನ್ನೋದು ಡಿಸ್ಕಷನ್ ಮಾಡಿರ್ತ. ಇವಾಗ ಇಲ್ಲಿ ನಿಮ್ಗೆ ಅಟ್ಲೀಸ್ಟ್ ಆಗಲೇ ಮಾಸ್ಟರ್ ಪ್ಲಾನ್ ಕಲಿಸಿದ ಬಳಿಕ ನಿಮ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ದು ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ದು ಅಂತೇಳಿ ಹೇಳಿದವಲ್ಲ, ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ್ರಿ. ಓಕೆ, ಅದರ ಜೊತೆಗೆ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ನೆಕ್ಸ್ಟ್ ಮೆಮೊರರಿ ಗ್ಲ್ಯಾಂಡ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್. ಔಟ್ ಆಫ್ ದೋಸ್ 4 ಯಾವ್ದಾದ್ರು ಒಂದು ಫಿಕ್ಸ್ ಬರ್ತೈತಿ ನೋಡ್ರಿ. ಓಕೆ, ನೆಕ್ಸ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಹೇಳಿ ಹೇಳಿದವಲ್ಲ, ಸೈಲೆಂಟ್ ಫೀಚರ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಅದ್ರ ಜೊತೆಗೆ ಮೆಂಡೆಲ್ ಈಸ್ ಸೊ ಕನ್ಸರ್ನ್ ಟು ದಿ ಎಕ್ಸ್ಪೆರಿಮೆಂಟ್ ಮೋನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಸಿಂಗಲ್ ಜೀನ್ ಡಿಸ್ಕ್ರಿಪ್ಷನ್. ಓಕೆ, 2 ಜೀನ್ಸ್ ಅದಾದ್ರೆ ದಟ್ ಈಸ್ ಡೈಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಇದೆ ನೋಡ್ರಿ 2 ಜೀನ್ಸ್ ಅಥವಾ ಡೈಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಓಕೆ, ಸೊ ಎಸ್ಪೆಷಲಿ ಸ್ನ್ಯಾಪ್ ಡ್ರ್ಯಾಗನ್ ಸೊ ಕಲರ್ ಆಫ್ ದಿ ಪ್ಲಾಂಟ್ಸ್, ಕಲರ್ ಆಫ್ ದಿ ಫ್ಲವರ್ಸ್ ಕನ್ಸರ್ನ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಯಾಕಂದ್ರೆ ಇದು ಕಂಪ್ಲೀಟ್ ಎವ್ರಿ ಇಯರ್ ಇದೇ ರಿಪೀಟ್ ಆಗ್ತಾ ಇದೆ ಕ್ವಶನ್. ಮೋನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ಅಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಔಟ್ ಆಫ್ ದೋಸ್ 3 ಸೊ ಎನಿ ಒನ್ ಫಿಕ್ಸ್ ನಿಮ್ಮ 2027 ಎಕ್ಸಾಮ್ಗೆ ಬರ್ಕೊಂಡೇ ಬಿಡ್ರಿ ಆರಾಮ್ಸೆ 5 ಮಾರ್ಕ್ಸ್. ಯಾವ್ಯಾವ ಅನ್ನೋದು ನಿಮಗೆ ಲಾಸ್ಟಿಗೆ ಬರ್ಸ್ತೀನಂತ ಎಸ್ಪೆಷಲಿ ಹೈಲೈಟ್ ಹೇಳಿರ್ತೀನಿ. ಅದನ್ನ 1 or 2 minutes ಹೇಳಿರ್ತೀನಲ್ಲ, ಸೊ ಕಂಪ್ಲೀಟ್ಲಿ ನೀವು ನೋಟ್ಸ್ ಮಾಡ್ಕೊಳ್ರಿ. ಭಾಳ ಬೆಸ್ಟ್ ಆಗಂಗ ಡಿಸ್ಕಷನ್ ಮಾಡಿರ್ತ ಎಟ್ ದಿ ಎಂಡ್. ಓಕೆ, ಸೊ ನೆಕ್ಸ್ಟ್ ಸರ್ ಅಂತಂದ್ರೆ BT ಕಾಟನ್ದು ಎಸ್ಪೆಷಲಿ ಪೇಸ್ಟ್ ರೆಸಿಸ್ಟೆನ್ಸಿಗೆ ಸೊ ಪ್ಲಾಂಟ್ ಬರ್ಲಕ್ಕ, ಸೊ BT ಕಾಟನ್ಸ್ ರಿಲೇಟೆಡ್ ಡಿಸ್ಕಷನ್. ಓಕೆ, BT ಕಾಟನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಆಟೋಗಾಮಿ ಪ್ರಿವೆನ್ಷನ್ ಔಟ್ಬ್ರೀಡಿಂಗ್ ಡಿವೈಸಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಡ್ರಾ ಅಂಡ್ ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಆಫ್ ಎಂಜಿಯೋಸ್ಪರ್ಮ್. ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಡಯಾಗ್ರಾಮ್. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸೊ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್, ನ್ಯಾಚುರಲ್ ಮೆಥಡ್ ಕನ್ಸರ್ನ್ ಟು ದಿ ಪ್ರಿವೆನ್ಷನ್ ಆಫ್ ಕನ್ಸೆಪ್ಷನ್ ಅಥವಾ ಕಾಂಟ್ರಾಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಪ್ರಿವೆನ್ಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಎನಿ 5 ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ಇಲ್ಲಿ ಪಾರ್ಟ್ ಡಿ ದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಯಾವ್ದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದೇ ಕೊಡಲಾಗಿದೆ. ನೆಕ್ಸ್ಟ್ 4 ಬ್ಯಾರಿಯರ್ಸ್ ಸೊ ಕನ್ಸರ್ನ್ ಟು ದಿ ಇನ್ನೆಟ್ ಇಮ್ಯುನಿಟಿ ವಿತ್ ಎಕ್ಸಾಂಪಲ್ಸ್. ಅಲರ್ಜಿ ಅಂದ್ರೆ ಏನು ಅಂತೇಳಿ, ಸೊ ಇದನ್ನು ಕ್ವಶನ್ ಫಸ್ಟ್ ನಂತರ ಬಹಳಷ್ಟು ಸಲ ರಿಪೀಟ್ ಆಗಿದೆ ಅದು. ನೆಕ್ಸ್ಟ್ ಸರ್ತ ಇದು ಅಂತೂ ಫಿಕ್ಸ್ ನೋಡ್ರಿ. ಓಕೆ, ಇಲ್ಲಿ ಇವಿಷ್ಟೇ ಕೇಳಂಗಿಲ್ಲ, ಅದು ನಮ್ಮ ಪಾಸಿಂಗ್ ಪ್ಯಾಕೇಜ್ದಾಗ ಒಂದು ಟೇಬಲ್ ಕೊಟ್ಬಿಟ್ಟಿದ್ವಿ. ಓಕೆ, ಪ್ಯಾಥೋಜನ್ಸ್ ಮತ್ತೆ ಡಿಸೀಸಸ್ ಅದ್ರ ಮೇಲೆ ಒಂದು ಫಿಕ್ಸ್ ಬರ್ತೈತಿ. ರಿನೋ ವೈರಸ್ ಬರ್ಬೋದು, ಇಲ್ಲ ಸನ್ಮೋಲನ ಟೈಪ್ ಇದು ಬರ್ಬೋದು. ನೆಕ್ಸ್ಟ್ ಸರ್ತ ಯಾವುದು ಎಪಿಡರ್ಮೋ ಫೈಟಾನ್ ಬರ್ಬೋದು, ಇಲ್ಲ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್, ಇಲ್ಲಾಂದ್ರೆ ವಕೇರೇರಿಯಾ ಮಲಾಯಿ. ಸೊ ಯಾವ್ದಾದ್ರು ಇವೇನು ರಿಪೀಟ್ ಆಗ್ಬೋದು, ಇಲ್ಲಾಂದ್ರೆ ಅಲ್ಲೊಂದು ನಾವು ಟೇಬಲ್ ಒಂದು 6-7 ಕೊಟ್ಟಿದ್ದೀವಿ. ಸೊ ಅವ್ರ ಮೇಲೆ ಒಂದು ಯಾವ್ದಾದ್ರು 5 ಮಾರ್ಕ್ಸಿಗೆ 5 ಕೇಳಿಬಿಡ್ತಾನೆ ನೋಡ್ರಿ. 3 ಮಾರ್ಕ್ಸಿಗೆ ಆದ್ರೆ 3, 2 ಮಾರ್ಕ್ಸಿಗೆ ಆದ್ರೆ 2. ರೈಟ್, ಸ್ಕೆಚ್ ಅಂಡ್ ಎಕ್ಸ್ಪ್ಲೈನ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಇದು 3 ಮಾರ್ಕ್ಸಿಗೆ ಬರ್ಬೋದು ಮತ್ತೆ 5 ಮಾರ್ಕ್ಸಿಗೆ ಬರ್ಬೋದು. ಸೊ ಯಾರ್ಯಾರು ಲೈವ್ ದಾಗ ಇದ್ದಿರಲ್ಲ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆ ಕ್ಲಾಸ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ, ಅಂದಾಗ ನಿಮಗೆ ಯೂಸ್ ಆಗಿರ್ತದೆ. ಓಕೆ, RDNA ಟೆಕ್ನಾಲಜಿ ಸೊ ಡಯಾಗ್ರಾಮ್. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಡಿಸ್ಕಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್. ನೆಕ್ಸ್ಟ್ ಮೈಕ್ರೋಬ್ಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ರೋಲ್. ನೆಕ್ಸ್ಟ್ ಸರ್ತ ಬಯೋ ಫರ್ಟಿಲೈಸರ್ಸ್. ಇದಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕಂಪ್ಲೀಟ್ ಆಗಿ ಡಿಸ್ಕಷನ್ ತಗೊಂಡಿವಿ. ಯಾಕ್ರಿ ಸರ್ತ ಬಯೋ ಕಂಟ್ರೋಲರ್ದು. ನೆಕ್ಸ್ಟ್ ಸಿವೇಜ್ ಟ್ರೀಟ್ಮೆಂಟ್, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ್ರಿ ಕನ್ಸರ್ನ್ ಟು ದಿ ಸೊ ಬಯಾಲಜಿದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು 100% ಫಿಕ್ಸ್ ಇದ್ದಿದ್ದು ಸೆಕ್ಷನ್ ವೈಸ್. ಇನ್ನು ಯಾರ ಇದು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ, ಇಲ್ಲಿದ್ದು QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡು ಆ್ಯಪ್ SPC ಆ್ಯಪ್ನ ಇನ್ಸ್ಟಾಲೇಷನ್ ಮಾಡ್ಕೊರಿ. ಸೊ ಅಲ್ಲಿ ಲೈವ್ ಕ್ಲಾಸಸ್ನ ಮುಂದೆ ಫರ್ದರ್ ಏನದಲ್ಲ ಸೊ ಆ್ಯಪ್ದೊಳಗಡೆ ತೊಗೊಂಡಿರ್ತದೆ. ಇವಾಗ ನೀವು ವಾಚ್ ಮಾಡ್ತಾ ಇದ್ದಿದ್ದು ಯೂಟ್ಯೂಬ್ ಚಾನಲ್ದೊಳಗಡೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. SPCದು ಫೇಸ್ಬುಕ್ ಇದೆ, ಅಲ್ಲಿನೂ ಡಿಸ್ಕಷನ್ ಇವೆಲ್ಲ ವಿಡಿಯೋ ಲಿಂಕು ಅಲ್ಲಿನ ಹಾಕಿರ್ತದೆ. ಸೊ PDF ನ ಟೆಲಿಗ್ರಾಮಿಗೆ ಹಾಕಿರ್ತದೆ, ಮತ್ತೆ SPC ಆ್ಯಪ್ದೊಳಗಡೆ ಹಾಕಿರ್ತದೆ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದರದಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಓಕೆ, ಸೊ ಎಷ್ಟು ಇವತ್ತಿಂದ ಕಂಪ್ಲೀಟ್ ಡಿಸ್ಕಷನ್ ಕ್ಲಾಸ್ದಾಗಿತ್ತು. ಸೊ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಅಂಡ್ ಬಿ ಪಾಸಿಟಿವ್, ವರ್ಕ್ ಹಾರ್ಡ್ ಆಸ್ ವೆಲ್ ಆಸ್ ಸ್ಮಾರ್ಟ್ ಸೊ ಆಸ್ ಟು ಗೆಟ್ ದ ಸಕ್ಸೆಸ್. ಓಕೆ, ಅಲ್ಟಿಮೇಟ್ಲಿ ಏನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸ್ನಿಂದ ನಿಮಗೆ ಬಯಾಲಜಿದ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗಬೇಕು. ಸೊ ಕ್ಲಾಸ್ ಹೆಂಗ್ ಅನಿಸ್ತು ಅನ್ನೋದು ಈ ಲೈವ್ ಕ್ಲಾಸ್ ಮುಗಿದಿರ್ತದಲ್ಲ ಅದರದೊಳಗಡೆ ಕಮೆಂಟ್ ಸೆಕ್ಷನ್ದೊಳಗಡೆ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದು ನೀವು ಎಷ್ಟು ಕಮೆಂಟ್ ಹಾಕ್ತಿರಲ್ಲ ಸೊ ಅದ್ರ ಬೇಸಿಸ್ ಮೇಲೆ ಆ ಸಬ್ಜೆಕ್ಟ್ ನ ತಗೊಂಡು ಸೊ ಫಸ್ಟ್ ಈಚ್ ಸಬ್ಜೆಕ್ಟ್ ಮಾಸ್ಟರ್ ಪ್ಲಾನ್ ನ ಹೇಳ್ಕೊಟ್ಟಿರ್ತದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ಸ್ ಬರ್ತೈತಿ. ನೆಕ್ಸ್ಟ್ ಸರ್ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಬರ್ತೈತಿ. ಅಲ್ಟಿಮೇಟ್ಲಿ ಒಂದೇ ವರ್ಡ್ದಾಗ ಹೇಳ್ಬಿಡೋದಾದ್ರ ನಿಮಗೆ 90 to 95% ಅಬೋವ್ ಹೆಂಗ್ ಸ್ಕೋರ್ ಮಾಡ್ಕೋಬೇಕು ಅನ್ನೋದಕ್ಕೆ
SPUC ಕೋಚಿಂಗ್ ಆನ್ಲೈನ್ ಕ್ಲಾಸಸ್ ಆಗಿರ್ಲಿ ಆಫ್ಲೈನ್ ಕ್ಲಾಸಸ್ ಆಗಿರ್ಲಿ ಹೇಳಿ ಮಾಡಿಸಿದಂತ ಕ್ಲಾಸಸ್ ಆಗಿರ್ತಾವ. ಓಕೆ, ಕೆಲವೊಬ್ರು ಹೆಂಗಂದ್ರ ಅರ್ಧಮರ್ಧ ಕಲ್ತು ಅರ್ಧಮರ್ಧ ಅಟೆಂಡ್ ಆಗಿ ಅರ್ಧಮರ್ಧ ಸೊ ಆಫ್ಲೈನ್ ಕಲ್ತು ಆನ್ಲೈನ್ ಕಲ್ತು ಆ ತರ ಮಾಡಿದ್ರೆ ಏನು ಯೂಸ್ ಆಗಂಗಿಲ್ಲ. ಕಂಪ್ಲೀಟ್ ಆಗಿ ನೀವು ರೆಗ್ಯುಲರ್ ಕ್ಲಾಸಸ್ಗೆ ಆಫ್ಲೈನ್ ಆಫ್ಲೈನ್ ಬಂದ್ರಿ ಅಂದ್ರೆ ದಿ ಬೆಸ್ಟ್ ವೇದೊಳಗಡೆ ನಿಮಗೆ ಸೊ ಕ್ವಾಲಿಟಿ ಎಜುಕೇಶನ್, ಕ್ವಾಲಿಟಿ ಅಂತೇಳಿ ವರ್ಡ್ಸ್ಲಿ ಹೇಳಂಗಿಲ್ಲ, ವರ್ಕ್ ದಾಗ ಮಾಡಿ ತೋರಿಸ್ತದ. ಸೊ ಅದಕ್ಕೆ ಅಲ್ಟಿಮೇಟ್ ಮೋಟೋ ಆಫ್ SPUC ಕೋಚಿಂಗ್ ಸೆಂಟರ್ ಈಸ್ ಟು ಪ್ರೊವೈಡ್ ಕ್ವಾಲಿಟಿ ಎಜುಕೇಶನ್ at a less price, okay, less cost ಒಳಗಡೆ by well qualified so engineer. My qualification is BE, okay, not only BE but also MTech, not only MTech but also MSc, not only MSc but also PhD is going on, very soon it is going to get complete. ಸೊ ಎಷ್ಟು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇಡೀ ಕರ್ನಾಟಕದಾಗೆ ಹುಡುಕಾಡಿದ್ರು ನಿಮ್ಗೆ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ಒಂದ್ ಸಬ್ಜೆಕ್ಟಿಗೆ ಸಿಕ್ಕರು ಸಿಗ್ಬೋದು, ಬಟ್ ಐ ಆಮ್ ಎಕ್ಸ್ಪರ್ಟ್ ಇನ್ PCMB ಆಲ್ 4. ಓಕೆ, ಎಲ್ಲ PCMB 60-70 ಸಲ ಕಲಿಸಿದ್ದು ಎಕ್ಸ್ಪೀರಿಯನ್ಸ್. ಸೊ ಆರಾಮ್ಸೆ ನಿಮಗೆ ಇದೇ ಕ್ವಶನ್ ಬರ್ತಾ ಹೋಗ್ರು ಮರೆ ಯಾಕೆ ತಲೆ ಕೆಡ್ಸೊಂಡ್ರಿ ಅನ್ನಂತ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವತ್ತಿನ ಕ್ಲಾಸ್ ಇವತ್ತು ಎಷ್ಟಪ್ಪ ಅಂದ್ರೆ ಸೊ ದಟ್ ಈಸ್ June 7th 2026. ನಿಮಗೆ ಎಕ್ಸಾಮ್ ಆಗೋದು ಮಾರ್ಚ್ ಇಲ್ಲಾಂದ್ರೆ ಫೆಬ್ರವರಿ ಲಾಸ್ಟ್ ವೀಕ್, ಓಕೆ, 2027. ಇವತ್ತಿಂದ ಈ ವಿಡಿಯೋನ ಇಲ್ಲೇ ಯೂಟ್ಯೂಬ್ನಾಗೆ ಬಿಟ್ಟಿರ್ತದ, ಡಿಲೀಟ್ ಮಾಡಿರಲ್ಲ. ಸೊ ಆರಾಮ್ಸೆ ನೀವು ಎಕ್ಸಾಮ್ ಮುಗಿದ ಬಳಿಕ ಈ ವಿಡಿಯೋದನ್ನ ಏನ್ ಇಂಪಾರ್ಟೆನ್ಸ್ ಅನ್ನೋದು ಅವತ್ತು ಬಂದು ನೀವು ಕಮೆಂಟ್ ಹಾಕ್ಬೋದು ಎಕ್ಸಾಮ್ ಮುಗ್ದಿನ. ಓಕೆ, ಯಾಕಂತಂದ್ರೆ ಅಲ್ಟಿಮೇಟ್ಲಿ ಏನಂದ್ರೆ 1 hour ದಷ್ಟು ಕ್ಲಾಸ್, ಆಲ್ಮೋಸ್ಟ್ 1 hour ಆಗಕ್ ಬಂತು. 1 hour ದಷ್ಟು ಕ್ಲಾಸ್ ದಿಂದ ನಿಮಗ ಲೀಸ್ಟ್ ಅಂತಂದ್ 30 marks ಪ್ಲಸ್ 100% ಕ್ವಶನ್ಸ್ನೇ ಬರ್ತಾವ ನೋಡ್ರಿ ಇದ್ರಲ್ಲಿ. ಲೀಸ್ಟ್, ವೆರಿ ಲೀಸ್ಟ್ ಅಂತಂದ್ರೆ 30+. ಓಕೆ, ಆರಾಮ್ಸೆ ನೀವು ಔಟ್ ಆಫ್ ಔಟ್ ನ ಸ್ಕೋರ್ ಮಾಡ್ಕೊಳಕ ಕಾನ್ಸೆಪ್ಟ್ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡಿ ಡೈರೆಕ್ಟ್ ಕ್ವಶನ್ 30 marks ಪ್ಲಸ್ ಈ ವಿಡಿಯೋದಿಂದ ಬಂದೇ ಬರ್ತೈತೆ, ನೋ ಡೌಟ್. ಬೇಕಾದಂಗ ನೀವು 2027 ಎಕ್ಸಾಮ್ ಆದ ಬಳಿಕ ಈ ವಿಡಿಯೋದ ಕೆಳಗಡೆ ಬಂದು ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದ್ದು ಅನ್ನೋದು ವಿತ್ ಪ್ರೂಫ್ ನ ನೀವು ನೋಡಿದ ಬಳಕನೆ ಕಮೆಂಟ್ ನ ಹಾಕ್ರಿ, ನಡೀತೈತಿ. ಓಕೆ, ಈ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಸೊ ದಟ್ ಅಟ್ ಫ್ರೀ ಆಫ್ ಕಾಸ್ಟ್ ದೇ ಕ್ಯಾನ್ ಯುಟಿಲೈಸ್ ಬಯಾಲಜಿ. ಸೊ ಯಾರ್ಯಾರು ಆಫ್ಲೈನ್ ಬರ್ಬೇಕಂತಿರಲ್ಲ ಆಲ್ರೆಡಿ ಹೇಳಿದೇವ್ ನೋಡ್ರಿ. ಓಕೆ, ಆಫ್ಲೈನ್ ಟೈಮ್ ಟೇಬಲ್ ಹೇಳಿದೇವು, ಸ್ಪೆಷಲ್ ಆಫರ್ದು 10th ಕಂಪ್ಲೀಟ್ ಆಗ್ತದೆ. ಸೊ ಈಗ ಹೆಂಗು ಡೆಮೋ ಕ್ಲಾಸಸ್ ಆಲ್ರೆಡಿ ರನ್ ಆಗ್ತಾ ಇದ್ದವು. ಸೊ ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಸೊ 6 to 7, 7 to 7:45. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಇರುತ್ತೆ 7:45 to ಸೊ 8:45 ತನಕ. ಸೊ ಈ ತರ ಬಂದು ಅಟೆಂಡ್ ಆಗ್ಲಿ. ಸರ್ ಇಲ್ಲ ನಮಗೆ ಈವ್ನಿಂಗ್ ಬರ್ಬೇಕಂತೇಳಿ ಇಂಟ್ರೆಸ್ಟೆಡ್ ಇದ್ದೀವಿ ಅನ್ನೋದಿದ್ರಂದ್ರೆ ಸೊ ದೇ ಕ್ಯಾನ್ ಅಟೆಂಡ್ ದಿ ಈವ್ನಿಂಗ್ ಆಲ್ಸೋ, ದೇರ್ ವಿಲ್ ಬಿ ದಿ ಈವ್ನಿಂಗ್ ಬ್ಯಾಚ್. ಸೊ ಈವ್ನಿಂಗ್ ಬ್ಯಾಚ್ ಯಾವ ತರ ತಗೊಂಡಿರ್ತೀರಿ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಸೊ ಈವ್ನಿಂಗ್ದು 5:30 to 6:30, 6:30 to 7:30 ಇದನ್ನು ಒಂದು ಬ್ಯಾಚ್ ಇದೆ. ನೆಕ್ಸ್ಟ್ ಸರ್ತ 6:30 to 7:30, 7:30 to 8:30. ಸೊ ಇದಕ್ ಬೇಕನ್ನೋರು ಇದಕ್ ಬರ್ಬೋದು. ಸೊ ಈ ಸ್ಪೆಷಲ್ ಆಫರ್ ಹೇಳಿದೇವಲ್ಲ, ಸೊ 10th of June ಹಿಡಿದು ಈ ತರ ಸ್ಪೆಷಲ್ ಆಫರ್ ಕೊಡ್ತೀವಿ. ಅದಕ್ಕಿಂತ ಮೊದಲು ಈಗ ಹೆಂಗು ಇಂಡಿವಿಜುವಲ್ ಸ್ಟೂಡೆಂಟ್ ಬಂದು ಅಟೆಂಡ್ ಆದ್ರ ಸೊ ಈ ತರ ಫೀಸ್ ಸ್ಟ್ರಕ್ಚರ್ ಇದೆ. ಸೊ 4,000 ಒಳಗಡೆ PCMB 4 ಸಿಗ್ತೈತಿ. ಸೊ ಅದರದ ಸದುಪಯೋಗ ಪಡಿಸು ಅಂತ ಹೇಳ್ರಿ. ಸೊ ಯಾರ್ಯಾರು ಈಗ ಲೈವ್ ಕ್ಲಾಸ್ ನ ವಾಚ್ ಮಾಡ್ತಾ ಇದ್ರಲ್ಲ, ಸೊ ಯು ಕ್ಯಾನ್ confirm your admission on or before 10th of June so as to get this special offer. Okay, so complete ಆಗಿ ವಿಡಿಯೋನ ವಾಚ್ ಮಾಡಿದಕ್ಕೆ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸೊ ಯು ಕ್ಯಾನ್ ಸ್ಕೋರ್ 70 out of 70 ಕನ್ಸರ್ನ್ ಟು ದಿ ಬಯಾಲಜಿ ಇನ್ 2027 ಎಕ್ಸಾಮ್. ಸೊ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದ ಕೆಳಗಡೆ ಸೊ ಏನ್ ಲೈವ್ ಕ್ಲಾಸ್ ಎಂಡ್ ಆಗ್ತದಲ್ಲ ಅವಾಗ ನೀವು ಕಮೆಂಟ್ ನ ಹಾಕ್ರಿ, ಸೊ ದಟ್ ವಿ ಕ್ಯಾನ್ ಕಂಡಕ್ಟ್ ದಟ್ ಲೈವ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಅಂಡ್ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಹಲೋ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ತಮಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ಬಹಳಷ್ಟು ಸ್ಟೂಡೆಂಟ್ಸ್ SPUC ಕೋಚಿಂಗ್ ಸೆಂಟರ್ ಕಾಲ್ ಮಾಡಿ ಸರ್ ಮಾರ್ನಿಂಗ್ 7 o'clock ದಿಂದ ಒಂದು ಬ್ಯಾಚ್ ನ ಮಾಡಿಕೊಡ್ರಿ ಅಂತೇಳಿ ಮೆನಿ ಮೋರ್ ಸ್ಟೂಡೆಂಟ್ಸ್ ರಿಕ್ವೆಸ್ಟೆಡ್. ಅದಕ್ಕೆ 16th of June ಹಿಡಿದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮ್ ಟೇಬಲ್ ಪ್ರಕಾರ ಯಾವ ತರ ಸರ್ 7 to 7:45 ಮತ್ತೆ 7:45 to ಸೊ 8:40 ತನಕ. ಯಾರ್ಯಾರಿಗೆ 6 o'clock ಬರಕ್ ಆಗ್ತದಲ್ಲ 6 to 7 o'clock, ನೆಕ್ಸ್ಟ್ 7 to 7:45 ಆ ತರ ಬಂದು 8 ಗಂಟೆಗೆ ಕಾಲೇಜ್ ಇದ್ದವರು ಕಾಲೇಜ್ಗೆ ಹೋಗ್ಬಹುದು. ಇಲ್ಲ ಸರ್ ನಮ್ದು 9 ಗಂಟೆಗೆ ಕಾಲೇಜ್ ಇದೆ ಅಂದ್ರೆ 7 to 7:45 ಅಂಡ್ 7:45 to 8:40 ತನಕ ಈ ತರ ಈ ಟೈಮ್ ಟೇಬಲ್ ಪ್ರಕಾರ ಕ್ಲಾಸಸ್ ನ ಅಟೆಂಡ್ ಆಗಿ ಸೊ ಇದು ಎಲ್ಲರೂ ಯುಟಿಲೈಸೇಷನ್ ತಗೋರಿ. ಇಲ್ಲಿ PCMB ಒಂದು ಸ್ಪೆಷಲ್ ಆಫರ್ ಇದೆ. ಯಾರು 20th June ಒಳಗಡೆ ಅಡ್ಮಿಷನ್ ತಗೋತಾರಲ್ಲ PCMB ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಳ್ಳಕ ಜಸ್ಟ್ ಅಟ್ 6,000. ಸೊ 100% ಈಸಿ ಮತ್ತೆ ಇಫೆಕ್ಟಿವ್ ಇದರೊಳಗಡೆ ಇಲ್ಲಿ 4 ಸಬ್ಜೆಕ್ಟ್ ನ ಕಲಿಸ್ಕೊಡ್ತದೆ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಂಗಿಲ್ಲ. 4 ಸಬ್ಜೆಕ್ಟ್ ಬೇಕಂದವರು 7 to 7:45, 7:45 to 8:40 ತನಕ ಅಟೆಂಡ್ ಆದ್ರೆ ಆರಾಮ್ಸೆ ನಿಮ್ಗೆ 4 ಸಬ್ಜೆಕ್ಟ್ ಸಿಗ್ತದೆ. ಸೊ ಆಲ್ರೆಡಿ ನಿಮ್ ಪ್ರೀವಿಯಸ್ ಇಯರ್ ನಿಮ್ ಸೀನಿಯರ್ ಅದು ಅಟೆಂಡ್ ಆಗಿದ್ದು. ಇಲ್ಲಿ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ಇದೆ, ಸ್ಮಾರ್ಟ್ ಬೋರ್ಡ್ ಕ್ಲಾಸ್ ರೂಮ್ ಇದೆ. ಸೊ ಅಗ್ದಿ ಸಿಸ್ಟಮೆಟಿಕ್
ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್ ಬೆಸ್ಟ್ ವೇದೊಳಗೆ ಕಲೀಲಿಕ್ಕೆ ಗೋಲ್ಡನ್ ಆಪರ್ಚುನಿಟಿ ಇದೆ. ಆಲ್ರೆಡಿ ನಿಮ್ಮ ಸೀನಿಯರ್ದು ಇದರೊಳಗೆ ಯಾರ್ಯಾರು ಕಲ್ತಿದ್ದಾರೆ, ಯಾರು ಪರಿಚಯ ಇದ್ದಾರೆ, ನಿಮ್ಮ ಅಣ್ಣದೇರು ಆಗ್ತಿರೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಹಿಯರ್. ನೆಕ್ಸ್ಟ್ ಆಲ್ರೆಡಿ ಹೇಳಿದೇವಲ್ಲ 2026ಗೆ ರೆಗ್ಯುಲರ್ ಕ್ಲಾಸಸ್ದು ಒಂದು ಸ್ಪೆಷಲ್ ಆಫರ್ಲೆ ಮತ್ತೆ ಹೊಸ ಬ್ಯಾಚ್ ಮಾರ್ನಿಂಗ್ 7 to 8:40 ತನಕ 16th of June ಹಿಡಿದು ಸ್ಟಾರ್ಟ್ ಆಗ್ತದೆ. ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತದೆ. ಸೊ ಯಾರಿಗೆ ಬೆಸ್ಟ್ ಅನ್ಸ್ತದಲ್ಲ 20th of June ಒಳಗಡೆ ಅಡ್ಮಿಷನ್ ತಗೊಂಡ್ರೆ ಫಸ್ಟ್ 50 ಸೀಟ್ಸ್ಗೆ PCMB 4ನ ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಜಸ್ಟ್ ಅಟ್ 6,000 ಇದೆ. ಸರ್ ನಮ್ಮ PCMB ಜೊತೆ KCET ನೀಟ್ ಇದೆ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕ್ರಿ ಸರ್ ಅಂತಂದ್ರೆ ಅದಕ್ಕೊಂದು ಸ್ಪೆಷಲ್ ಆಫರ್ ಇದೆ ಜಸ್ಟ್ ಅಟ್ 10,000. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಕೆಲವೊಬ್ರಿಗೆ ಅಡ್ರೆಸ್ ಕನ್ಫ್ಯೂಷನ್ ಇತ್ತಂದ್ರೆ ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತೇ ಇದಲ್ಲ, ಗಾಂಧಿ ಚೌಕ್ದಿಂದ ಜಸ್ಟ್ 1 minute ದಷ್ಟು ವಾಕ್ ಅಥವಾ 100 meter ದಷ್ಟು ಡಿಸ್ಟೆನ್ಸ್. ಸೊ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರೆ ಅಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿದೆ, LBS ಮಾರ್ಕೆಟ್ ಅದ್ರ ಅಪೋಸಿಟ್ PVC ಗೊಂದಿಯವರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತ ಹೇಳಿ ಬೋರ್ಡ್ ಕಾಣಿಸ್ತದೆ. ಅಲ್ಲಿ SPUC PCMB KCET ನೀಟ್ ಎಲ್ಲ ಇಂಟಿಗ್ರೇಟೆಡ್ ಕೋರ್ಸ್ ಮತ್ತೆ ಇಂಡಿವಿಜುವಲ್ ಕೋರ್ಸಸ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಯಾರಿಗೆ ಮಾರ್ನಿಂಗ್ 6 to 7:45 ತನಕ ಆಗ್ತದಲ್ಲ ಅದಕ್ಕೆ ಬಂದ್ರೆ ನಿಮಗೆ ಕಂಪ್ಲೀಟ್ PCMB 4 ಸಬ್ಜೆಕ್ಟ್ ಸಿಗ್ತದೆ. ಸೊ ಯಾರಿಗೆ 6 o'clock ದಿಂದ ಬರಕ್ಕಾಗಲಿಲ್ಲ ಅವರು 7 o'clock ದಿಂದ ಎಷ್ಟು ತನಕ ಇರ್ತಾರೆ 8:40 ತನಕ ಬಂದ್ರೆ ಸೊ ಅವರಿಗೆ 4 PCMB ಸಿಗ್ತದ. ಇದ್ರ ಜೊತೆಗೆ ಸರ್ ನಮಗೆ ಈವ್ನಿಂಗ್ ಆಗ್ತದ್ರಿ ಅನ್ನೋರು ಸೊ ಈವ್ನಿಂಗ್ 5:30 ದಿಂದ ಎಷ್ಟು ತನಕ ಇರ್ತಾರೆ ಅಂದ್ರೆ 7:30 ತನಕ ಬಂದ್ರೆ ಸೊ PCMB 4 ಕುರಿದ್ನು ಸೊ ಅವ್ರಿಗೆ ಕ್ಲಾಸಸ್ ನ ಸಿಗ್ತವ. ಜೊತೆಗೆ KCET ನೀಟ್ದು ಇಂಟಿಗ್ರೇಟೆಡ್ ಕ್ಲಾಸಸ್ ಅವೈಲೇಬಲ್ ಇದ್ದಾವೆ. ಸೊ ಬೆಟರ್ ಯು ಕ್ಯಾನ್ ಅಟೆಂಡ್ ದಿ ಫಸ್ಟ್ ಈವ್ನಿಂಗ್ 5:30 to 7:30 ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಸೊ ಮಾರ್ನಿಂಗ್ ಆದ್ರೆ 6 to 7:45 ತನಕ ಆಗೋರು 6 to 7:45 ತನಕ ಬಂದು ಅಟೆಂಡ್ ಆಗ್ರಿ. ಇಲ್ಲ ಸರ್ ನಾವು 7 to 8:40 ತನಕ ಅಟೆಂಡ್ ಆಗ್ತೀವಿ ಅಂದ್ರೆ 7 to 8:40 ತನಕ ಯು ಕ್ಯಾನ್ ಅಟೆಂಡ್. So for more information you can contact to the coaching number. Share this information to all your friends. Thank you and see you in a regular classes. ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋದ ಮುಖಾಂತರ ಏನ್ ಡಿಸ್ಕಷನ್ ಮಾಡ್ಲಾಗ್ತದಪ್ಪ ಅಂದ್ರೆ 2026 PUC to PCMB ರೆಗ್ಯುಲರ್ ಕ್ಲಾಸಸ್ ಆಲ್ರೆಡಿ 1ನೇ ತಾರೀಕು ಹಿಡಿದು ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಮತ್ತೆ ಈವ್ನಿಂಗ್ ಬ್ಯಾಚ್ ನೆಕ್ಸ್ಟ್ 10th of June ಹಿಡಿದು ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ 15 days ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತವೆ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ and attend the demo and free classes first. So ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 seats PCMB just at 4,000 who are going to take the admission on or before 10th of June. So PCMB KCET NEET JEE integrated courses ಬೇಕು ಅನ್ನೋರಿಗೆ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಅವರಿಗೆ ಜಸ್ಟ್ ಅಟ್ 10,000 rupees ದೊಳಗಡೆ ಸೊ ಅವೆಲ್ಲ PCMB ಮತ್ತೆ KCET ನೀಟ್ದು ಇಂಟಿಗ್ರೇಟೆಡ್ ಕ್ಲಾಸಸ್ ಇರ್ತಾವ. ಸೊ ಎಲ್ಲರಿಗೆ ರೋಡ್ ಮ್ಯಾಪ್ ಬಗ್ಗೆ ಎಲ್ಲಿ ಯಾವ ತರ ಬಂದು ರೀಚ್ ಆಗ್ಬೇಕು SPUC ಕೋಚಿಂಗ್ ಸೆಂಟರ್ ಅನ್ನೋದು ಗಾಂಧಿ ಚೌಕ್ ತಮಗೆಲ್ಲರಿಗೂ ಗೊತ್ತೇ ಇದೆಲ್ಲ. ಗಾಂಧಿ ಚೌಕ್ದಿಂದ ಜಸ್ಟ್ 100 meter ದಷ್ಟು ಸೊ ಯಾಕಡೆ ಇರ್ತ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರಿ ಅಂತಂದ್ರೆ ಸೊ LBS ಮಾರ್ಕೆಟ್ ಏನಿದೆಯಲ್ಲ ಶಾಸ್ತ್ರಿ ಮಾರ್ಕೆಟ್ ಅದ್ರ ಅಪೋಸಿಟ್ PVC ಗೊಂದಿಯವರ ಬಿಲ್ಡಿಂಗ್ ಇದೆ. ಸೊ ಅಲ್ಲಿ SPUC ಕೋಚಿಂಗ್ PCMB KCET NEET JEE ಕ್ಲಾಸಸ್ ಎಲ್ಲಾನು ಕಂಡಕ್ಟ್ ಮಾಡ್ತದ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್ ಅಂಡ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಸೊ ಮಾರ್ನಿಂಗ್ 6 to 8 o'clock ಅಂದ್ರೆ 7:50 ಅದು ಬಿಟ್ಟಿರ್ತ 10 minutes early. ಈವ್ನಿಂಗ್ 5:30 to 7:30 ತನಕ. So daily you can attend the demo classes. Interested students, you can confirm your admission on or before 10th of June to get this special offer. Thank you and share this information to all your friends. See you in regular classes.